ಯಾಂಗಾನಿಗೆ ಬಂದು ಏರ್ಪೋರ್ಟಲ್ಲಿ ಕಾಲಿಟ್ಟು ಲಗೇಜನ್ನು ಸೆಕ್ಯೂರಿಟಿಗೆ ಹಾಕ್ತಿದ್ದಂಗೆ ದಡ 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 ಅಂತ ಕಸ್ಟಮ್ ಆಫೀಸರ್ಸು ಮಿಲ್ಟ್ರಿಯವರು ಎಲ್ಲ ಓಡ್ ಬಂದ್ಬಿಟ್ರು. ನೀವೇ ಬಿಟ್ಟಿದ್ದು, ನೀವೇ ಲಂಚ ಕೇಳಿದ್ದು, ಅದಾದಮೇಲೆ ವಾಪಸ್ ಬರ್ತಾ ನೀವೇ ಹಿಡ್ಕೊಂಡಿದ್ದು. ಈ ಒಂದು ಪ್ಲ್ಯಾನನ್ನು ಅವರು ನಾನು ದೇಶಕ್ಕೆ ಎಂಟರ್ ಆದಾಗಲೇ ಮಾಡ್ಕೊಂಡಿದ್ದು. ನೀವು ಹೆಂಗೆ ತೊಗೊಳೋದು ಇದನ್ನು? ನಿನ್ಗೆ ಯಾರು ಬಿಟ್ಟರು ಇದನ್ನು ತೊಗೊಳೋದಕ್ಕೆ? ನಿನಗೆ ಗೊತ್ತಿರೋ ಈ ದೇಶದಲ್ಲಿ ತೊಗೊಳೋದಿಲ್ಲ ಅಂತೆಲ್ಲ ಫುಲ್ ಒಬ್ಬೊಬ್ಬರು ನಂತರ ಎಲ್ಲ ಹೈಲಿ ಒಳ್ಳೊಳ್ಳೆ ಪೊಸಿಷನಲ್ಲಿರೋ ಆಫೀಸರ್ಸು ಒಂಚೂರಾದ್ರು ಒಂದು ವ್ಯವಧಾನ ಅನ್ನೋದು ಬೇಡವಾ ಅಥವಾ ಒಂದು ಸಾಮಾನ್ಯ ಜ್ಞಾನ ಅನ್ನೋದು ಬೇಡವಾ? ಹೇಗೆ ಒಬ್ಬ ಟೂರಿಸ್ಟ್ನ ಟ್ರೀಟ್ ಮಾಡಬೇಕು ಅಂತ ಬಹಳ ನೋವಾಯಿತು. ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಮತ್ತೆ ನಿಮ್ಮ ಮುಂದೆ ಕರುನಾಡಿನ ನನ್ನ ನಿವಾಸದಿಂದ ಮಾತಾಡ್ತಾ ಇದ್ದೀನಿ. ಬಹಳ ಖುಷಿ ಇದೆ. ಎಲ್ಲರೂ ಕಳೆದ 2.5 ತಿಂಗಳಿಂದ ಸಪೋರ್ಟ್ ಕೊಟ್ಟಿದ್ದು. ಯಾಕೆಂದರೆ ಇಲ್ಲಿಂದ ನಾನು ಲಾಸ್ಟ್ ಟ್ರಿಪ್ಗೆ ಹೊರಟಿದ್ದು 2.5 ತಿಂಗಳ ಹಿಂದೆ. ಕಾಲ ಸಮಯ ಹೆಂಗೆ ಓಡೋಗುತ್ತೆ ಅನ್ನೋದು ಗೊತ್ತೇ ಆಗಲ್ಲ ಕೆಲವು ಸಲ. ಅದು ಎಸ್ಪೆಷಲಿ ಟ್ರಾವೆಲ್ ಮಾಡಬೇಕಾದ್ರಂತೂ ನಿಜವಾಗ್ಲೂ ಗೊತ್ತಾಗಲ್ಲ ಟೈಮ್ ಹಿಂಗೆ ಹೋಗುತ್ತೆ ಅಂತ. ವಾಪಸ್ ಮನೆಗೆ ಬಂದು ಅಪ್ಪ ಅಮ್ಮನ ಜೊತೆ ಕಾಲ ಕಳೆದು, ಫ್ಯಾಮಿಲಿ ಜೊತೆಗೆ ಕಾಲ ಕಳೆದು, ನನ್ನ ತಮ್ಮನ ಮಕ್ಕಳು, ನಮ್ಮ ಇಂಚಮ್ಮ ಎಲ್ಲರನ್ನು ಮೀಟ್ ಮಾಡಿಕೊಂಡು ಆರಾಮಾಗಿ ಚಿಲ್ ಮಾಡ್ತಾ ಇದ್ದೀನಿ ಮನೇಲಿ. ಬಟ್ ಲಾಸ್ಟ್ ಎಪಿಸೋಡಲ್ಲಿ ನಿಮಗೊಂದು ಮಾತು ಹೇಳಿದ್ದೆ. ಮಯನ್ಮಾರಲ್ಲಿ ಏರ್ಪೋರ್ಟಿಂದ ಹೊರಡಬೇಕಾದ್ರೆ ಒಂದು ಬಹಳ ಬೇಸರದ ಸಂಗತಿ ಮತ್ತು ಒಂದು ಆ ಥರ ಆಗಬಾರ್ದಿತ್ತು, ಆ ಥರ ಒಂದು ಸಂದರ್ಭ ಒದಗಿ ಬಂತು. ಅದೇನು ಅಂತ ಹೇಳ್ತೀನಿ ನಿಮಗೆ. ಹೇಳೋ ಮುಂಚೆ 2.5 ತಿಂಗಳಿಂದ ಇಲ್ಲಿಂದ ಹೊರಟಾಗ ನಾನು ಹೋಗಿದ್ದು ಮೊಟ್ಟ ಮೊದಲನೇದಾಗಿ ಫಿಲಿಪೀನ್ಸ್ ದೇಶಕ್ಕೆ. ಫಿಲಿಪೀನ್ಸ್ ದೇಶದ ಪ್ರವಾಸ ಸರಣಿಯನ್ನು ನೀವೆಲ್ಲರೂ ಸಿಕ್ಕಾಪಟ್ಟೆ ಇಷ್ಟಪಟ್ಟರೆ ಯಾರ್ಯಾರು ನೋಡಿಲ್ಲ ನೋಡ್ಕೊಂಬನ್ನಿ. ತುಂಬ ಇನ್ಡೆಪ್ತಾಗಿ ಮಾಡಿದ್ದೆ. ಕೇವಲ ರಾಜಧಾನಿಯನ್ನು ಕವರ್ ಮಾಡೋದಕ್ಕೆ ಮಾತ್ರ ಸಮಯ ಸಿಕ್ತು. ರಾಜಧಾನಿ ಹೆಸರು ಮನಿಲ್ಲಾ. ಆದರೆ ಮನಿಲಲ್ಲೇ ಎಷ್ಟೊಂದು ವಿಷಯ ಇತ್ತು ಅಂದರೆ ನೀವು ಪ್ರತಿಯೊಂದು ಎಪಿಸೋಡ್ನೂ ಸೂಪರ್ ಹಿಟ್ ಮಾಡಿದ್ರಿ. ನನಗೂ ಕೂಡ ಅಲ್ಲಿ ಟ್ರಾವೆಲ್ ಮಾಡಿದ್ದು ತುಂಬ ಖುಷಿ ಕೊಡ್ತು. ಅದಾದಮೇಲೆ ಏಷ್ಯಾನೆಟ್ ಸುವರ್ಣ, ಕನ್ನಡಪ್ರಭ, ಮೀಡಿಯಾ ಹೌಸಿಂದ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗೆ ಇನ್ನೊಂದು ಇಡೀ ಕುಟುಂಬಕ್ಕೆ ಒಂದು ಅವಾರ್ಡ್ ಅಂತ ಅನ್ಕೋಬೋದು. ನಮ್ಮ ಮೊಟ್ಟ ಮೊದಲ ಅವಾರ್ಡು, ಅದು ಕೂಡ ಇಂಟರ್ನ್ಯಾಷನಲ್ ಸ್ಟೇಜಲ್ಲೇ ಸಿಗೋಂಗಾಯಿತು ಬ್ಯಾಂಕಾಕಲ್ಲಿ, ಥೈಲ್ಯಾಂಡ್ ದೇಶದಲ್ಲಿ. ಅದಕ್ಕೋಸ್ಕರ ನಾನು ಫಿಲಿಪೀನ್ಸ್ ದೇಶದ ಸರಣಿಯನ್ನು ಮಧ್ಯದಲ್ಲೇ ಬಿಟ್ಟು ಬ್ಯಾಂಕಾಕ್ಗೆ ಬಂದೆ. ಬ್ಯಾಂಕಾಕ್ಗೆ ಬಂದು ಒಬ್ಬನೇ ಅವಾರ್ಡ್ ಇಸ್ಕೊಳ್ಳೋದ್ರಲ್ಲಿ ಯಾವ ಮೀನಿಂಗ್ ಇರಲ್ಲ. ತಂದೆ ತಾಯಿಯನ್ನು ಕರ್ಕೊಂಡು ಅವರ ಸಮ್ಮುಖದಲ್ಲೇ ಅವಾರ್ಡ್ ಪಡಿಬೇಕು ಅನ್ನೋ ಒಂದು ಮಹದಾಸೆ ಮುಂಚೆಯಿಂದ ಇತ್ತು, ಸಿನಿಮಾ ಸಮಯದಿಂದ ಇತ್ತು. ಆದರೆ ಈಗ ಅದು ಫೈನಲಿ ನೆರವೇರಿತು. ಇದಕ್ಕೆಲ್ಲ ಕಾರಣ ನನ್ನ ಅಚ್ಚುಮೆಚ್ಚಿನ ಟ್ರಾವೆಲ್ ಕಂಪನಿ ವೇ ಟು ವರ್ಲ್ಡ್, ಹಾಗೆ ರಾಕೇಶ್ ಬ್ರದರು. ನಾನು ಇಲ್ದಿದ್ದಾಗ್ಲೂ ಬೆಂಗಳೂರಿಂದ, ಯಾಕೆಂದರೆ ಅಪ್ಪ ಅಮ್ಮ ಯಾವತ್ತೂ ದೇಶದ ಹೊರಗೆ ಕಾಲಿಟ್ಟೇ ಇರಲಿಲ್ಲ, ಪಾಸ್ಪೋರ್ಟ್ ಕೂಡ ಮಾಡಿಸಿರಲಿಲ್ಲ. ಪಾಸ್ಪೋರ್ಟ್ ಮಾಡಿಸೋದ್ರಿಂದ ಹಿಡಿದು ಅವ್ರಿಗೆ ಸುರಕ್ಷಿತವಾಗಿ ಇಲ್ಲಿಂದ ಪ್ರತಿಯೊಂದನ್ನು ಅವ್ರನ್ನ ಕರ್ಕೊಂಡು ಅಲ್ಲಿಗೆ ಬಂದು ಅಲ್ಲಿ ಎಲ್ಲ ನೋಡಿಕೊಂಡು ನಾನು ಬರೋಷ್ಟೊತ್ತಿಗೆ ಕರೆಕ್ಟಾಗಿ ಕೋಆರ್ಡಿನೇಟ್ ಮಾಡಿ ಇಷ್ಟೆಲ್ಲ ಹೆಲ್ಪ್ ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ರಾಕೇಶ್, ಥ್ಯಾಂಕ್ ಯು ಸೋ ಮಚ್ ವೇ ಟು ವರ್ಲ್ಡ್. ನೀವು ಅಷ್ಟೇ ವಿಶ್ವದ ಯಾವುದೇ ಮೂಲೆಗೆ ಟ್ರಾವೆಲ್ ಮಾಡಬೇಕು ಅಂತ ಇದ್ದರೂ ಕೂಡ ಕರ್ನಾಟಕದ ಬಹಳ ಹೆಮ್ಮೆಯ ಕಂಪನಿ ವೇ ಟು ವರ್ಲ್ಡ್ ಇದೆ. ಸಂಪೂರ್ಣವಾಗಿ ಎಲ್ಲ ನೋಡ್ಕೋತಾರೆ. ಅಪ್ರೋಚ್ ಮಾಡಿ ಮಾತಾಡಿ. ಈ ಸಮ್ಮರಲ್ಲಿ ಇವಾಗ ಸದ್ಯಕ್ಕೆ ಯುದ್ಧದ ಸಮಯ, ಸಾಕಷ್ಟು ಪ್ರಾಬ್ಲಮ್ಸ್ ಇದೆ ಆ ಕಡೆಗೆ, ಮಿಡ್ಲ್ ಈಸ್ಟ್ ಕಡೆಗೆ. ಆದರೆ ನೀವು ಈಗ ಸೌತ್ ಈಸ್ಟ್ ಏಷ್ಯಾ, ವಿಯೆಟ್ನಾಮು, ಕಾಂಬೋಡಿಯಾ, ಥೈಲ್ಯಾಂಡು, ಫಿಲಿಪೀನ್ಸು, ಇಂಡೋನೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಪೆಸಿಫಿಕ್ ಐಲ್ಯಾಂಡ್ಸ್ ಈ ಕಡೆ ಎಲ್ಲ ಪ್ರವಾಸ ಮಾಡೋದಕ್ಕೆ ಏನು ಚೈನಾ, ಶ್ರೀಲಂಕಾ, ನೇಪಾಲ್, ಭೂತಾನ್ ಇದನ್ನೆಲ್ಲ ನೋಡ್ಬೋದು ನೀವು. ಯುದ್ಧ ಆ ಕಡೆ ಇರೋದು, ಈ ಕಡೆ ಯಾವುದೇ ರೀತಿಯ ತೊಂದರೆ ಇನ್ನೂ ಬಂದಿಲ್ಲ. ಯುದ್ಧ ಆದಷ್ಟು ಬೇಗ ನಿಲ್ಲಿ. ಅದ್ರ ಬಗ್ಗೆ ಕೂಡ ಮಾತಾಡೋಣ ಇವತ್ತು. ಯಾಕಂದರೆ ನೀವೆಲ್ಲ ಸಾಕಷ್ಟು ಪ್ರಶ್ನೆಗಳು ಕೇಳಿದ್ರಿ ಇರಾನ್ ಬಗ್ಗೆ, ಇಸ್ರೇಲ್ ಬಗ್ಗೆ. ಅದ್ರ ಬಗ್ಗೆನೂ ಕೂಡ ಅಡ್ರೆಸ್ ಮಾಡುವಂತಹ ವಿಷಯಕ್ಕೆ ಬರ್ತೀನಿ ಕಡೆದಾಗಿ. ಥೈಲ್ಯಾಂಡಲ್ಲಿ ಅವಾರ್ಡ್ನ ಸ್ವೀಕಾರ ಮಾಡಿದ ನಂತರ ಅಪ್ಪ ಅಮ್ಮನ ಮೊಟ್ಟ ಮೊದಲನೇ ಅಂತಾರಾಷ್ಟ್ರೀಯ ಪ್ರವಾಸವನ್ನು ಮಾಡಿಸಿ 6 ದಿವಸಗಳ ಕಾಲ ಅವ್ರ ಜೊತೆಗಿದ್ದು, ಅಲ್ಲಿಂದ ನಾನು ಹೋದೆ ಚಿಯಾಂಗ್ ಮೈಯಿಂದ ಸೀದಾ ಮಯನ್ಮಾರ್ನ ರಾಜಧಾನಿ ಯಾಂಗಾನ್ ನಗರಕ್ಕೆ. ನೀವೆಲ್ಲರೂ ಕೇಳ್ತಾಯಿದ್ರಿ ವಾಪಸ್ ಲ್ಯಾಂಡ್ ಬಾರ್ಡ್ರಿಂದ ಬನ್ನಿ ವಾಪಸ್ಸು ಅಂತ. ಆ ರೀತಿ ಯಾವುದೇ ರೀತಿ ಸಾಧ್ಯತೆ ಇಲ್ಲ. ಭಾರತ ಹಾಗೆ ಮಯನ್ಮಾರ್ ದೇಶ ಗಡಿಯನ್ನು ಶೇರ್ ಮಾಡಿದ್ರೂ ಕೂಡ ಆಂತರಿಕವಾಗಿ ತುಂಬ ಸಮಸ್ಯೆ ಇದೆ. ನಿಮಗೊಂದು ರೀತಿ ಒಂದು ಪಿಕ್ಚರಲ್ಲಿ ಹೇಳೋದಾದರೆ, ಇದು ಮಯನ್ಮಾರು, ಇಲ್ಲಿ ಭಾರತ ಅನ್ನೋದಾದರೆ, ಮಯನ್ಮಾರ್ ನೋಡಿ ಇವಾಗ ಇಷ್ಟು ಮಾತ್ರ ಸರ್ಕಾರದ ಕಂಟ್ರೋಲ್ ಇರೋದು. ಇನ್ನೇನು ಮಿಕ್ಕಿದೆಲ್ಲ ಇದೆಯಲ್ಲ ಸುತ್ತಮುತ್ತ ಬಾರ್ಡರ್ ರೀಜನ್ಸು, ಇಷ್ಟಲ್ಲೂ ಬೇರೆ 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 ರೆಬೆಲ್ ಗ್ರೂಪ್ಸ್ಗಳು ಟೇಕ್ ಓವರ್ ಮಾಡಿಬಿಟ್ಟಿದ್ದಾರೆ. ಇದರಿಂದ ಏನಾಗ್ತದೆ ಅಂದರೆ, ಈ ಮೇಯ್ನ್ ಸರ್ಕಾರ ಮಿಲಿಟ್ರಿ ಜನತಾ ಅಂತ ಏನು ಕರಿತೀವಿ, ಅವ್ರ ಕೈಯಲ್ಲಿ ಏನೂ ಇಲ್ಲ. ಅವ್ರ ಕೈಯಲ್ಲಿರೋದು ಯಾಂಗಾನು ಮತ್ತು ಕೆಲವು ನೆಪಿಡಾವು, ಕೆಲವು ನಗರಗಳು ಮಾತ್ರ ಸೆಂಟ್ರಲ್ ಪೊಸಿಷನ್ಸಲ್ಲಿದೆ. ಅದು ಬಿಟ್ಟರೆ ಬಾರ್ಡರ್ ರೀಜನ್ಸಲ್ಲೆಲ್ಲ ಬೇರೆಯವ್ರು ಕಂಟ್ರೋಲ್ ಮಾಡ್ತಾರೆ. ಈ ಕಡೆ ಭಾರತದ ಗಡಿಯಲ್ಲಿ ಕೂಡ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇಲ್ಲ ಇವಾಗ ಮುಂಚೆ ಥರ. ಬಾಂಗ್ಲಾದೇಶ್ ಎಕ್ಸಿಟ್ ಕೂಡ ಕ್ಯಾನ್ಸಲ್ ಮಾಡಿದ್ದಾರೆ, ಥೈಲ್ಯಾಂಡ್ ಎಕ್ಸಿಟ್ ಕೂಡ ಇಲ್ಲ, ಚೈನಾ ಎಕ್ಸಿಟ್ ಕೂಡ ಇಲ್ಲ. ಯಾವ ಎಕ್ಸಿಟ್ಸಲ್ಲೂ ನೀವು ಲ್ಯಾಂಡ್ ಬಾರ್ಡರ್ಸಲ್ಲಿ ಎಕ್ಸಿಟ್ ಮಾಡೋಕ್ಕಾಗಲ್ಲ.
ಸೀದಾ ನೀವು ವಿಮಾನದ ಮೂಲಕ ಮಾತ್ರ ಹಾರೋಕ್ಕೆ ಸಾಧ್ಯ ಮಯನ್ಮಾರ್ ದೇಶಕ್ಕೆ, ಹಾಗೆ ಯಾಂಗೋನ್ ನಗರಕ್ಕೆ. ಯಾಂಗೋನ್ ತುಂಬ ಸಖತ್ತಾಗಿರುವಂತಹ ಊರು. ನಮ್ಮ ಒಂಥರ ಮಿಕ್ಸ್ಡ್ ಆಫ್ ಮೆನಿ ನಮ್ಮ ಸೌತ್ ಈಸ್ಟ್ ಏಷ್ಯನ್ ಕಲ್ಚರ್ಸ್ ಅಂತ ಅನ್ಬೋದು. ನನ್ನ ಲೈಫಲ್ಲಿ ಬೆಸ್ಟ್ ಊಟ ತಿಂಡಿ ಮಾಡಿದ್ದು ಇಷ್ಟು ದೇಶಗಳ ಪ್ರವಾಸದಲ್ಲಿ ಬರ್ಮೀಸ್ ಕುಝಿನ್ ಅಂತಲೇ ಹೇಳ್ಬೋದು. ನೀವು ಕೂಡ ಖಂಡಿತ ಬರ್ಮೀಸ್ ಕುಝಿನ್ನ ಬೆಂಗಳೂರಲ್ಲಿ ಯಾವುದಾದ್ರು ರೆಸ್ಟೋರೆಂಟ್ ಇದೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅವರು ತಿನ್ನುವಷ್ಟು ತರಕಾರಿ ಪ್ರಾಬಬ್ಲಿ ವಿಶ್ವದಲ್ಲಿ ಬೇರೆ ಯಾವ ಮನುಷ್ಯರು ತಿನ್ನಲ್ಲ ಅನಿಸುತ್ತೆ. ಪ್ರತಿಯೊಂದು ಊಟದಲ್ಲಿ ಮಿನಿಮಮ್ ಅಂದರೆ 10-12 ತರಕಾರಿ ಎಷ್ಟು ತಿಂತಾರೆ, ಅಷ್ಟು ಅವ್ರಿಗೆ ಆರೋಗ್ಯದ ಮೇಲೆ ಕಾಳಜಿ ಇದೆ. ಒಟ್ಟು ಮ್ಯಾನ್ಮಾರ್ ದೇಶದಿಂದ ಇವಾಗ ನೋಡ್ತಾ ಇದೆ ಎಷ್ಟು ಆಲ್ಮೋಸ್ಟು 16 ಸಂಚಿಕೆಗಳನ್ನ ಮಾಡಿದೆ, ಹಾಗೆ 3 ಹಾಡುಗಳನ್ನ ಮಾಡಿದೆ. ಬಹಳ ಖುಷಿಯಾಯಿತು. ಏನೋ ಮಾಯೆ ಸಾಂಗು ತುಂಬ ಚೆನ್ನಾಗಿ ಬಂದಿತ್ತು. ಆಮೇಲೆ ಬ್ಯೂಟಿಫುಲ್ ಹುಡುಗಿ ನನ್ನೋಳು, ಆಮೇಲೆ ಜವಾರಿ ಜಾದು ಉತ್ತರ ಕರ್ನಾಟಕದ ಸಾಂಗನ್ನು ಕೂಡ ನೀವೆಲ್ಲರೂ ಬಹಳ ಮೆಚ್ಕೊಂಡ್ರಿ. ಎಲ್ಲ ಇಡೀ ಸೀರೀಸ್ಗೆ ಅತ್ಯುತ್ತಮವಾದ ಪ್ರತಿಕ್ರಿಯೆ ಇತ್ತು. ತುಂಬ ಹೃದಯದ ಧನ್ಯವಾದಗಳು. 21 ದಿವಸಗಳು ನಾನು ಮಯನ್ಮಾರ್ ದೇಶದಲ್ಲಿದ್ದೆ. ಮಯನ್ಮಾರ್ ದೇಶದ ವೀಸಾ ಆನ್ ಪೇಪರ್ ಇರೋದು, ಆನ್ ಅರೈವಲ್ ಅಂದರೆ ನೀವು ಮುಂಚೆನೂ ತೊಗೋಬೋದು ಈ ವೀಸಾ, ಬಟ್ ಅವಶ್ಯಕತೆ ಇಲ್ಲ. ಯಾಕಂದರೆ ಆನ್ ಅರೈವಲ್ ವೀಸಾ ಇದೆ ಇಂಡಿಯನ್ಸ್ಗೆ. ಸೀದಾ ನೀವು ನಿಮ್ಮ ವ್ಯಾಲಿಡ್ ಪಾಸ್ಪೋರ್ಟ್ 6 ತಿಂಗಳಿಗೆ ವ್ಯಾಲಿಡಿಟಿ ಇರಬೇಕು. ಆ ದೇಶಕ್ಕೆ ಹೋಗಬೇಕಾದ್ರೆ ನಿಮ್ಮ ಹತ್ರ $500 ಕ್ಯಾಶ್ ಇರಬೇಕು. ಶೋ ಮನಿ ಅಂತ ಹೇಳ್ತಾರೆ. ಇತ್ತೀಚೆಗೆ ಎಲ್ಲ ದೇಶಗಳಲ್ಲೂ ಶೋ ಮನಿ ಅಂತ ಬಂದಿದೆ. ಯಾಕೆಂದರೆ ಭಾರತ ಮೂಲದ ಟ್ರಾವೆಲರ್ಸು ಹೋಗಿಬಿಡ್ತಾರೆ, ವಾಪಸ್ಸೇ ಬರಲ್ಲ, ಅಲ್ಲೇ ಸೆಟ್ಲ್ ಆಗುವಂತಹ ಪ್ರಯತ್ನ ಮಾಡ್ತಾರೆ ಅಥವಾ ಡಂಕಿ ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಎಲ್ಲ ದೇಶದವರು ಈ ಥರ ಶೋ ಮನಿಯನ್ನು ತೋರಿಸ್ಬೇಕು ಅನ್ನೋ ಒಂದು ಕಡ್ಡಾಯ ಇತ್ತೀಚೆಗೆ ಮಾಡಿದ್ದಾರೆ. ಕೆಲವು ಸರಿ ಕೇಳ್ತಾರೆ, ಕೆಲವು ಸರಿ ಕೇಳಲ್ಲ. ನನಗೆ ಕೇಳಿದ್ರು, ಯಾಕೆ ಕೇಳಿದ್ರು ಅನ್ನೋ ಪ್ರಶ್ನೆಗೆ ಕೂಡ ಉತ್ತರ ಕೊಡ್ತೀನಿ. ಏನಾಯ್ತಪ್ಪ ಅಂದರೆ, ನಾನು ಯಾಂಗಾ ನಗರಕ್ಕೆ ಎಂಟ್ರಾದೆ. $50 ಅಂದರೆ ಸರಿ ಸುಮಾರು ಇವಾಗ ಆಲ್ಮೋಸ್ಟ್ ಡಾಲರ್ ರೇಟು 94 ಬಂದುಬಿಟ್ಟಿದೆ. ಯಪ್ಪ, ಮೊನ್ನೆ ಅಷ್ಟೇ 89 ಇತ್ತು, ಇವಾಗ 94 ಆಗಿಬಿಟ್ಟಿದೆ. ಯೂರೋ ರೇಟು 109 ಆಗಿದೆ. ತುಂಬ ಕಾಸ್ಟಿಂಗು. ಇವಾಗ ಈ ಸತಿ ಯುರೋಪ್ ಟ್ರಿಪ್ಗೆ ಹೋಗೋರಿಗೆಲ್ಲ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಪ್ರತಿಯೊಂದು ಕೂಡ. ಈ ದೃಷ್ಟಿಯಲ್ಲಿ ನಾನು ಹೋದಾಗ $50 ಇತ್ತು ಎಂಟ್ರಿ. ಅದಾದಮೇಲೆ ಹೋಟೆಲ್ ರಿಸರ್ವೇಷನ್ ತೋರಿಸಿ ಅಂತ ಹೇಳಿದ್ರು, ತೋರಿಸಿದೆ. ಅದಾದಮೇಲೆ ನಾನು ಫೀಸ್ ಕೊಡೋಕ್ಕೆ ಹೋದೆ. $50, ಅದು $100 ಬಿಲ್ ಕೊಟ್ಟೆ. $100 ಬಿಲ್ ಕೊಟ್ಟಾಗ ಅಲ್ಲಿ ಒಂದು ಹುಡುಗಿ ಇದ್ಲು ಮತ್ತು 2 ಇಮಿಗ್ರೇಷನ್ಸ್ ಆಫೀಸರ್ಸ್ ಇದ್ದರು. 2 ಇಮಿಗ್ರೇಷನ್ ಆಫೀಸರ್ಸ್ ಕೂಡ ಬಾಯಿಗೆ ಗುಟ್ಕ ಹಾಕೊಂಡು ಕೂತಿದ್ರು. ಇದು ಸರಿ ಎಲೆ ಅಡಿಕೆ, ಅದಕ್ಕೆ ಜೊತೆ ತಂಬಾಕು ಹಾಕೋತಾರೆ ಇವರು. ಮಯನ್ಮಾರ್ ದೇಶದಲ್ಲಿ ನೋಡಿದ್ರಲ್ಲ ನೀವು, ಎಲ್ಲರ ಬಾಯು ಕೆಂಪು ಸದಾ. ಈ ಹುಡುಗಿ ಅವ್ರ ಪರವಾಗಿ ಮಾತಾಡ್ತಾಯಿದ್ರು. ಯಾಕೆಂದರೆ ಇವಳಿಗೆ ಇಂಗ್ಲೀಷ್ ಬರುತ್ತೆ, ಅವ್ರಿಗೆ ಇಂಗ್ಲೀಷ್ ಬರಲ್ಲ ಅನ್ನೋದು. ಆ್ಯಕ್ಚುಲಿ ಅವ್ರಿಗೂ ಕೂಡ ಇಂಗ್ಲೀಷ್ ಬರುತ್ತೆ, ಆದರೆ ಬೇಕು ಅಂತ ಅವ್ರು ನಮ್ಮ ಹತ್ರ ಇಂಗ್ಲೀಷ್ ಮಾತಾಡೋಲ್ಲ. ಯಾಕೆ ಅಂದರೆ ಇಲ್ಲೊಂದು ಕರಪ್ಷನ್ ರಿಂಗ್ ಇದೆ ಮಯನ್ಮಾರಲ್ಲಿ. ವೀಸಾ ತೊಗೊಳ್ಬೇಕಾದಾಗಲೂ ಕೂಡ ಈ ಪ್ರಾಬ್ಲಮ್ ಇದೆ. ಏನಪ್ಪ ಅಂದರೆ, ನೀವು ಹೋಗ್ತೀರಾ, ಹೋದ ತಕ್ಷಣ ಅಲ್ಲಿ ನಿಮ್ಮ ಹತ್ರ ಓಕೆ ಪಾಸ್ಪೋರ್ಟಾ, ವೀಸಾ ಆನ್ ಅರೈವಲ್ಲ, ಓಕೆ ಅಂತ ವೀಸಾ ಆನ್ ಅರೈವಲ್ ಅಂತ ಒಂದು ಬೋರ್ಡ್ ಹಾಕಿರ್ತಾರೆ, 2 ಕೂತಿರ್ತಾರೆ. ಯಾಂಗೋನ್ ಏರ್ಪೋರ್ಟ್ ಬಹಳ ಸಾಧಾರಣವಾಗಿದೆ. ಅಲ್ಲಿ ಹೋದಾಗ ಒಂಥರ ಇಂಡಿಫ್ರೆಂಟಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದಾದಮೇಲೆ ಏನು ಜಾಸ್ತಿ ರೆಸ್ಪೆಕ್ಟ್ ಆಗಲಿ, ಒಂದು ನಗುಮುಖ ಆಗಿರಲ್ಲ. ಆ ಹುಡುಗಿ ಬಂದು ನೋಡಿಬಿಟ್ಟು, ಓಕೆ ವಿ ಕ್ಯಾನ್ ಗೆಟ್ ಯು, ಸಡನ್ನಾಗಿ ನೀವು ಏನೇನು ಹೋಟೆಲ್ ರಿಸರ್ವೇಷನ್ ಇದೆಯಲ್ಲ ಎಲ್ಲದನ್ನು ನೀವು ಪ್ರಿಂಟೌಟ್ ತೊಗೋಬೇಕು, ಪ್ರಿಂಟೌಟ್ ತೊಗೊಳ್ಳಿಲ್ಲ ಅಂದರೆ ನಿಮ್ಮನ್ನು ಅಲೌ ಮಾಡಲ್ಲ ಅಂತ ಹೇಳ್ತಾರೆ. ನಾನು ನಿಮ್ಮ ವೆಬ್ಸೈಟಲ್ಲಾಗಲಿ ನಿಮ್ಮ ಯಾವುದೇ ಒಂದು ಜಾಗದಲ್ಲಾಗಲಿ ಟಿಕೆಟ್ ಅಥವಾ ಬೇರೆ ಯಾವುದ್ರದ್ದು ಪ್ರಿಂಟೌಟ್ಸ್ ಬೇಕು ಅಂತ ನೀವೆಲ್ಲೂ ಕೇಳಿಲ್ಲ, ಯಾಕೆ ಸಡನ್ನಾಗಿ ಕೇಳ್ತಾ ಇದ್ದೀರಾ ಅಂದರೆ, ಇಲ್ಲ ಇದೇ ರೂಲ್ಸು, ಬೇಕಾದ್ರೆ ನಾನು ನಿಮಗೆ ತಂದು ಕೊಡ್ತೀನಿ, ಅದಕ್ಕೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು ಅಂತಾರೆ. ಸರಿ ಆಯಿತು, ಇನ್ನೇನು ಮಾಡೋದು, ಬಂದುಬಿಟ್ಟಿದ್ದೀವಿ ದೇಶಕ್ಕೆ, ಕೊಡೋಣ ಅಂತ ಹೇಳೋ ಅಷ್ಟೊತ್ತಿಗೆ ತೋರಿಸಿ ನಿಮ್ಮದು ಎಲ್ಲಿ $100 ಯಾವ್ದು ಕೊಡ್ತಾಯಿದ್ದೀರಾ ಇದಕ್ಕೆ ಅಂತ, ಅಂದರೆ ವೀಸಾ ಫೀಸ್ಗೆ. ತೆಗೆದು $100 ಕೊಟ್ಟರೆ ಹಿಂಗೆ ನೋಡ್ತಾರೆ, ಹಿಂದೆ ಮುಂದೆ ಮೇಲೆ ಕೆಳಗೆ ಇಸ್ಕೊಂಡ್ಬಿಡ್ತಾರೆ. ಅದಕ್ಕೆ ಯಾವಾಗಲೂ ಅಷ್ಟೇ, ನೀವು $100 ಬಿಲ್ ಯಾರಿಗಾರು ಕೊಡಬೇಕಾದ್ರೆ ಫಸ್ಟು $100 ಬಿಲ್ದು ಹಿಂದೆ ಮತ್ತು ಮುಂದೆ ಒಂದು ಫೋಟೋವನ್ನು ಮುಂಚೆನೇ ತೆಗೆದು ಇಟ್ಕೊಂಡಿರಿ. ಯಾಕಂದರೆ ಅವ್ರ ಮುಂದೆ ತೆಗೆದ್ರೆ ಮತ್ತೆ ಅದಕ್ಕೊಂದು ಕಿರಿಕ್ ಮಾಡ್ತಾರೆ. ಫೋಟೋ ತೆಗೆದು ಇಟ್ಟಿರಿ. ಯಾಕೆಂದರೆ ಎಷ್ಟೊಂದು ಸಲ ನೀವು ಎಕ್ಸ್ಚೇಂಜ್ಗೆ ಅಥವಾ ಈ ಥರ ಕೊಟ್ಟಾಗ ಆ ನೋಟನ್ನು ಅವ್ರು ಇಟ್ಕೊಂಡ್ಬಿಡ್ತಾರೆ. ಹಳೆ ನೋಟು ಅಥವಾ ಫೋಲ್ಡ್ ಆಗಿರೋ ನೋಟನ್ನು ವಾಪಸ್ ಕೊಡ್ತಾರೆ, ಸರಿ ಇಲ್ಲ ಅಂತ. ಇದೇ ರೀತಿ ನನಗೇನು ಮಾಡಿದ್ರು, ಸರಿ ಇಲ್ಲ ಈ ನೋಟು ಅಂತ ವಾಪಸ್ ಕೊಟ್ಟರು. ನಾನು ಹೇಳಿದೆ, ಏನಾಗಿದೆ ಫ್ರೆಶ್ ನೋಟು, ನಾನು ಹೆಂಗೆ ಇಟ್ಕೊಂಡು ಹೋಗಿರ್ತೀನಿ ನೋಟ್ಸ್ನ ಅಂದರೆ, ಒಂದು ಎನ್ವಲಪ್ ಕವರಲ್ಲಿ ಜಂಪ್ ಕ್ಲಿಪ್ ಹಾಕ್ಬಿಟ್ಟು ನೀಟಾಗಿ, ಫೋಲ್ಡ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕರೆಕ್ಟಾಗಿ ಒಳ್ಳೆ ಐರನ್ ಮಾಡ್ದಂಗೆ ಇರುತ್ತೆ. ಹೊಸ ಫ್ರೆಶ್ ನೋಟ್ಸು, ನಾನು ಹಳೆ ನೋಟ್ ತೊಗೊಳೋದಿಲ್ಲ. ತೊಗೊಂಡು ಫ್ರೆಶ್ ನೋಟ್ ಕೊಟ್ಟಿದ್ದೀನಿ, ಆಗಲ್ಲ ಅಂದರು. ಅದು ಏನು ಆಟ ಆಡಿದ್ರು. ಅದಾದಮೇಲೆ ಸರಿ ಕೊಡ್ತೀವಿ ಫೈನಲಿ ವೀಸಾ, ಆದರೆ ನೀವು $50 ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಅಂದರು. ನಾನು ಕೇಳಿದೆ, ಯಾವ ಖುಷಿ, $50 $5,000 ಎಕ್ಸ್ಟ್ರಾ ಎಲ್ಲಿದ್ದಾಗ ಕೊಡಲಿ ನಾನು? ನಾವೇನು ತುಂಬ ಬಿಸ್ನೆಸ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಅಥವಾ ಏನೋ ಮಾಲ್ ತರಕ್ಕೆ ಹೋಗ್ತಾಯಿದ್ದೀವಿ ಅಥವಾ ಇಲ್ಲಿಗಲ್ ಟ್ರೇಡಿಂಗ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ, ಈ ಥರದ್ದೇನೂ ಇಲ್ಲ ಅಲ್ವಾ? ನಾವು ಸರ್ವೇ ಸಾಮಾನ್ಯ ಒಬ್ಬ ಟೂರಿಸ್ಟು. ಈ ದೃಷ್ಟಿಯಿಂದ ಒಳಗೆ ಹೋದಾಗ ಬರ್ತಿದ್ದಂಗೆ $50 ಕೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಇಲ್ಲ ಮೇಡಮ್ ಹಂಗಾಗಲ್ಲ ನನ್ನ ಕೈಲಿ ಕೊಡೋದಕ್ಕೆ ಅಂತ. ಸಡನ್ನಾಗಿ ಇಮಿಗ್ರೇಷನ್ ಆಫೀಸರು, ಎಲ್ಲಿ ನಿಂದು $500 ತೋರಿಸು, $1,000 ತೋರಿಸು, ಶೋ ಮನಿ ತೋರಿಸು ಅಂತ.
ಸರಿ ಆಯ್ತು ತೋರಿಸ್ತೀನಿ ಅಂದ್ಬಿಟ್ಟು $500 ತೋರಿಸ್ದೆ. ನನಗೆ ಭಯ ಏನಂದರೆ $500 ಇಸ್ಕೊಂಡ್ಬಿಟ್ಟು ವಾಪಸ್ಸೇ ಕೊಟ್ಟಿಲ್ಲ ಅಂದರೆ ಇಲ್ಲಿ ಮಿಲಿಟ್ರಿ ಗೌರ್ಮೆಂಟು ಹೇಳೋರು ಕೇಳೋರಿಲ್ಲ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ, ಏನೂ ಇಲ್ಲ. $500 ತೋರಿಸ್ದೆ, ಮತ್ತು ಬೇರೆ ನೋಟೇ ಇಲ್ಲ ಅಂತ ಇದ್ದೆ. ಎಲ್ಲ ನೋಟ್ಗಳು ಕೈ ಇಟ್ಕೊಂಡಿದ್ಯಾ, ನಾವು ಚೂಸ್ ಮಾಡ್ತೀವಿ ಯಾವ ನೋಟ್ ಬೇಕು ಅಂದ್ಬಿಟ್ಟು ಫೈನಲಿ ಒಂದು ನೋಟ್ ತೊಗೊಂಡು ಇನ್ನು $500 ವಾಪಸ್ ಕೊಟ್ಟರು. ಅದಾದಮೇಲೆ $50 ಚೇಂಜ್ ಕೊಡಿ ಹಿಂದೆ, ಹಳ್ಳೆ ಕಿತ್ತೋಗಿರೋ ನೋಟನ್ನ ಕೊಟ್ಟರು. ಇಸ್ಕೋಬೇಕಾದ್ರೆ ಮಾತ್ರ ಅವ್ರಿಗೆ ಫ್ರೆಶ್ ನೋಟ್ ಬೇಕಂತೆ, ವಾಪಸ್ ಕೊಡಬೇಕಾದ್ರೆ ಕೆಟ್ಟ ನೋಟ್ ಕೊಡ್ತಾರೆ. ಅದಕ್ಕೆ ನಾವೇನೂ ಮಾತಾಡೋಂಗಿಲ್ಲ. ಇದಾದಮೇಲೆ ಏನಾಯಿತು ಅಂದರೆ ನನ್ನ ಹತ್ರ ಡ್ರೋನ್ ಇತ್ತು. ನಾನು ಫಿಲಿಪೀನ್ಸಲ್ಲೂ ತೊಗೊಂಡೋಗಿದ್ದೆ, ಎಲ್ಲ ಕಡೆ ಹಾಂಗ್ಕಾಂಗ್, ಮಕಾವ್, ಫಿಲಿಪೀನ್ಸ್, ಥೈಲ್ಯಾಂಡ್ 4 ದೇಶಕ್ಕೂ ಕೂಡ ತೊಗೊಂಡೋಗಿದ್ದೆ, ಎಲ್ಲೂ ಪ್ರಾಬ್ಲಮ್ ಇಲ್ಲ. ಮಯನ್ಮಾರ್ ದೇಶದಲ್ಲಿ ರೂಲ್ಸ್ ರೆಗ್ಯುಲೇಷನ್ಸ್ ಹೋದಾಗ ಪರ್ಮಿಷನ್ಸ್ ತೊಗೊಂಡು ಮಾಡ್ಬೋದು, ಅಥವಾ ಏರ್ಪೋರ್ಟಲ್ಲಿ ಬೇಕಾದ್ರೆ ಮಾತಾಡಿಕೊಂಡು ನೀವು ತೊಗೊಂಡು ಹೋಗ್ಬೋದು ಅಂತ ಇತ್ತು. ಅಂದರೆ 249 ಗ್ರಾಮ್ಸ್ಗಿಂತ ಕೆಳಗಡೆ ಇದ್ದರೆ. ಅಫ್ಕೋರ್ಸ್ ನಂದು 249 ಗ್ರಾಮ್ಸ್ ಡ್ರೋನೇ ತೊಗೊಂಡಿದ್ದು ನಾನು. ಅದು ಹೆಂಗೆ ತೊಗೊಂಡೆ ಅನ್ನೋದು ಸ್ಟೋರಿ ಕೂಡ ಬಹಳ ಚೆನ್ನಾಗಿದೆ. ಬಟ್ ಏನಾಯಿತು ಅಂತ ಫಸ್ಟ್ ಹೇಳಿ, ಹೆಂಗೆ ತೊಗೊಂಡೆ ಅನ್ನೋದನ್ನು ಆಮೇಲೆ ಹೇಳ್ತೀನಿ. ಹೋಗಬೇಕಾದ್ರೆ ಆಯಿತು, ನೋ ಪ್ರಾಬ್ಲಮ್, ಡ್ರೋನ್ ತೊಗೊಂಡು ಹೋಗ್ತಾಯಿನಿ ಅಂತ ಹೇಳಿದೆ. ಅದಕ್ಕೆ ಓಕೆ ತೊಗೊಂಡು ಹೋಗ್ತಾಯಿದ್ರಲ್ಲ, ಏನು ತೊಂದರೆ ಇಲ್ಲ ಅಂದರು. ಬಿಟ್ಬಿಟ್ರು. ನಾನು ಟ್ರಿಪ್ಪೆಲ್ಲ ಮುಗಿಸಿ, ನಿಮ್ಗೆ ಗೊತ್ತು, ಯಾಂಗೋನ್ ಹೋದೆ, ನೆಪಿಡಾಗ್ ಹೋದೆ, ಹಳ್ಳಿ ಹೋದೆ, ಇಂಡಿಯನ್ಸ್ ಮೀಟ್ ಮಾಡಿದೆ, ತಮಿಳ್ಗಳನ್ನ ಮೀಟ್ ಮಾಡಿದೆ. ಇನ್ನೂ ಸಾಕಷ್ಟು ಅದ್ಭುತವಾದ ಸಂದರ್ಭಗಳು, ಹೊಸ ಕ್ಯಾಪಿಟಲ್ ತೋರಿಸ್ದೆ, ಜಗತ್ತಿನ ಅತ್ಯಂತ ವಿಚಿತ್ರವಾದ ನೆಪಿಡಾವನ್ನ ತೋರಿಸ್ದೆ. ನೀವು ಮಾಡಿದ ಎಪಿಸೋಡ್ಸ್ ಎಲ್ಲ ಸಕ್ಕದಾಗಿ, ನನಗೆ ಖುಷಿ ಆಗ್ತಾಯಿದೆ ನೋಡೋದಕ್ಕೆ. ವಾಪಸ್ಸು ನೋಡೋಕ್ಕೆ ಟೈಮೇ ಸಿಗೋಲ್ಲ. ನೀವೆಲ್ಲ ಟಿ ವಿಲಿ ನೋಡ್ತೀರಾ ಅಂತ ಕೇಳ್ಬಿಡ್ತೀನಿ, ಆದರೆ ನನಗೆ ಟಿ ವಿಲಿ ನೋಡೋಕ್ಕೆ ಟೈಮೇ ಸಿಗೋಲ್ಲ. ಅಪರೂಪವಾಗಿ ಯಾವಾಗಾದ್ರೂ ಒಂದೊಂದ್ಸಲಿ ಒಂದೊಂದು ಎಪಿಸೋಡ್ನ ಹಾಕ್ಕೊಂಡು ನೋಡ್ತೀನಿ. ಎಡಿಟ್ ಮಾಡ್ಬೇಕಾದ್ರೆ ನೋಡ್ತೀನಿ ಅಫ್ಕೋರ್ಸ್, ಆದರೆ ಅದಾದಮೇಲೆ ನೋಡೋಕ್ಕೆ, ಅಂದರೆ ಆ ಒಂದು ಆಡಿಯನ್ಸ್ ದೃಷ್ಟಿಯಿಂದ ನೋಡೋಕ್ಕಾಗಲ್ಲ, ಒಬ್ಬ ಕ್ರಿಯೇಟರ್ ದೃಷ್ಟಿಯಿಂದ ಮಾತ್ರ ನೋಡೋಕ್ಕೆ ಸಾಧ್ಯ. ನಮ್ಮ ಮನೇಲಿ ಅಪ್ಪ ಅಮ್ಮ ಎಲ್ಲ ಹೇಳ್ತಿರ್ತಾರೆ, ಟಿ ವಿಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡೋದಕ್ಕೆ ಅಂತ. ಇವಾಗ ಬಂದಾಗ ನೋಡಬೇಕು ಒಂದ್ಸಲಿ, ಹೆಂಗನ್ಸುತ್ತೆ ನಮ್ಮದು ದೊಡ್ಡ ದೊಡ್ಡ ಟಿ ವಿಲಿ ಸ್ಕ್ರೀನಲ್ಲಿ ನೋಡೋದಕ್ಕೆ ಅಂತ. ಅದೇ ತಾನೇ ನಮ್ಗೆ ಕನಸಾಗಿದ್ದು. ಸೊ ಇದೆಲ್ಲನೂ ನೋಡಿಕೊಂಡು, ಇನ್ಲೇ ಲೇಕ್ ನೋಡಿಕೊಂಡು, ಇಡೀ ಸಾಧ್ಯವಾದಷ್ಟು ನೋಡಿಕೊಂಡು ಬಗಾನಿಂದ ಎಕ್ಸಿಟ್ ಆದೆ. ಬಗಾನಿಂದ ವಾಪಸ್ ಯಾಂಗಾನಿಗೆ ಬಂದೆ. ಯಾಂಗಾನಿಗೆ ಬಂದು ಏರ್ಪೋರ್ಟಲ್ಲಿ ಕಾಲಿಟ್ಟು ಲಗೇಜನ್ನು ಸೆಕ್ಯೂರಿಟಿಗೆ ಹಾಕಿದೆ. ಹಾಕ್ತಿದ್ದಂಗೆ ದಡ 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 ಅಂತ ಕಸ್ಟಮ್ ಆಫೀಸರ್ಸು, ಮಿಲ್ಟ್ರಿಯವರು ಎಲ್ಲ ಓಡಿ ಬಂದುಬಿಟ್ರು. ಡ್ರೋನ್ ಅಂತ. ಡ್ರೋನ್ ತೆಗಿ ಅಂದರು. ಹ್ಯಾಂಡ್ ಬ್ಯಾಗೇಜಲ್ಲಿ ಇಟ್ಕೋತೀನಿ ನಾನು ಡ್ರೋನ್, ಯಾಕೆಂದರೆ ಅದರಲ್ಲಿ ಬ್ಯಾಟ್ರೀಸ್ ಇರುತ್ತೆ ಅಂತ. ತೆಗೆದು ಹಿಂಗಿಟ್ಟೆ. ಏನಾಯಿತು ಡ್ರೋನ್ ಅಂತ ಯಾಕೆ ಹಿಂಗೆ ಕುಣಿದಾಡ್ತಾ ಇದ್ದೀರಾ ಅಂತ. ನೀವು ಹೆಂಗೆ ತೊಗೊಳೋದು ಇದನ್ನು, ನಿನ್ಗೆ ಯಾರು ಬಿಟ್ಟರು ಇದನ್ನು ತೊಗೊಳೋದಕ್ಕೆ, ನಿನಗೆ ಗೊತ್ತಿರೋ ಈ ದೇಶದಲ್ಲಿ ತೊಗೊಳೋಂಗಿಲ್ಲ ಅಂತೆಲ್ಲ ಫುಲ್ ಒಬ್ಬೊಬ್ಬರು ನಂತರ ಅದು ಅವ್ರ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾರೆ, ಒಬ್ಬರು ಕೂಡ ಇಂಗ್ಲೀಷಲ್ಲಿ ಮಾತಾಡ್ತಾ ಇಲ್ಲ. ನಾನು ಹೇಳಿದೆ ಸಮಾಧಾನ ಮಾಡ್ಕೊಳ್ಳಿ, ಏನಂತ ಹೇಳಿ ಮಾತಾಡೋಣ, ಅರ್ಥ ಮಾಡ್ಕೊಳ್ಳೋಣ, ಅದೇನು ಸೆಟ್ಲ್ ಮಾಡಬೇಕೋ ಸೆಟ್ಲ್ ಮಾಡೋಣ ಅಂತ. ಒಬ್ಬರು ಮಾತನ್ನು ಕೇಳಿಸ್ಕೊಳ್ಳೋವಂತಹ ವ್ಯವಧಾನವೂ ಇಲ್ಲ, ಒಂದು ಸಿಸ್ಟಮ್ ಇಲ್ಲ. ಎಲ್ಲ ಹೈಲಿ ಒಳ್ಳೊಳ್ಳೆ ಪೊಸಿಷನಲ್ಲಿರೋ ಆಫೀಸರ್ಸು. ಒಂಚೂರಾದ್ರು ಒಂದು ವ್ಯವಧಾನ ಅನ್ನೋದು ಬೇಡವಾ, ಅಥವಾ ಒಂದು ಸಾಮಾನ್ಯ ಜ್ಞಾನ ಅನ್ನೋದು ಬೇಡವಾ, ಹೇಗೆ ಒಬ್ಬ ಟೂರಿಸ್ಟ್ನ ಟ್ರೀಟ್ ಮಾಡಬೇಕು ಅಂತ. ನಾನು ಹೇಳ್ತಾ ಇದ್ದೀನಿ, ಒಬ್ಬ ಟೂರಿಸ್ಟು, ನಾನು ಥೈಲ್ಯಾಂಡ್ ದೇಶದಿಂದ ಇಲ್ಲಿಗೆ ಬಂದಿದ್ದು, ಇಂಡಿಯಾದಿಂದ ಬಂದಿದ್ದಲ್ಲ. ಡ್ರೋನ್ ಬರಬೇಕಾದ್ರೂ ತೊಗೊಂಡು ತೋರಿಸಿದ್ದೆ, ಸೆಕ್ಯೂರಿಟಿ ಚೆಕ್ ಮಾಡಿಸಿದ್ದೆ, ಆವಾಗ ಬಿಟ್ರಿ. ಆವಾಗ ನೀವು ಬಿಡದೆ ಹೋಗಿದ್ದಿದ್ರೆ ನಾನು ದೇಶದ ಒಳಗೆ ಡ್ರೋನ್ನ ತೊಗೊಂಡೇ ಬರ್ತಾ ಇರಲಿಲ್ಲ. ದೇಶದ ಹೊರಗೆ ಏರ್ಪೋರ್ಟಲ್ಲೇ ಇಡ್ತಾಯಿದ್ದೆ, ನೋ ಮ್ಯಾನ್ ಝೋನಲ್ಲಿ. ಅಲ್ಲಿಂದ ವಾಪಸ್ ಹೋಗ್ತಾ ಡ್ರೋನ್ ಇಸ್ಕೊಂಡು ವಾಪಸ್ ಹೋಗ್ತಾಯಿದ್ದೆ. ನೀವು ಯಾಕೆ ಫಸ್ಟ್ ಆಫ್ ಆಲ್ ನನ್ನ ಬಿಟ್ರಿ? ನೀವೇ ಬಿಟ್ಟಿದ್ದು, ನೀವೇ ಲಂಚ ಕೇಳಿದ್ದು, ಅದಾದಮೇಲೆ ವಾಪಸ್ ಬರ್ತಾ ನೀವೇ ಹಿಡ್ಕೊಂಡಿದ್ದು. ಅಂದರೆ ಇದೊಂದು ಸಂಚಲ್ವಾ? ಅವಾಗೇನಾಯ್ತು ಅಂದರೆ, ಎಷ್ಟೇ ಅವ್ರಿಗೆ ಏನೇ ಹೇಳೋಕ್ಕೆ ಟ್ರೈ ಮಾಡಿದ್ರು, ಟ್ರಾನ್ಸ್ಲೇಟರ್ ಯೂಸ್ ಮಾಡಿದೆ, ಇನ್ನೊಬ್ರು ಯಾರೋ ಚೂರು ಇಂಗ್ಲೀಷ್ ಮಾತಾಡ್ತಾಯಿದ್ರು, ಅವ್ರ ಹತ್ರ ಹೇಳಿಸುವಂಥ ಪ್ರಯತ್ನ ಪಟ್ಟೆ. ಎಷ್ಟೇ ಹೇಳಿದ್ರೂ ಯಾರೂ ಕನ್ವಿನ್ಸ್ ಆಗೋದಕ್ಕೆ ಸಿದ್ಧನೇ ಇಲ್ಲ, ಯಾರೂ ಮಾತಾಡೋದಕ್ಕೆ ಸಿದ್ಧ ಇಲ್ಲ. ಡೈರೆಕ್ಟಾಗಿ ನೋ, ನಿಮ್ಮ ಡ್ರೋನನ್ನು ನಾವು ಕನ್ಫಿಸ್ಕೇಟ್ ಮಾಡ್ತಾಯಿದ್ದೀವಿ, ಯಾವುದೇ ಕಾರಣಕ್ಕೂ ಕೊಡಲ್ಲ ಅಂತ. ಕಸ್ಟಮ್ಸ್ನ ಕೇಳಿದ್ರೆ ಮಿಲ್ಟ್ರಿ ತೊಗೊಂಡ್ರು ಅಂತಾರೆ, ಮಿಲ್ಟ್ರಿನ ಕೇಳಿದ್ರೆ ಕಸ್ಟಮ್ಸ್ ತೊಗೊಂಡ್ರು ಅಂತಾರೆ. ಅಲ್ಟಿಮೇಟ್ಲಿ ಅವ್ರಿಗೆ ನನ್ನ ಡ್ರೋನ್ ಹೊಡ್ಕೋಬೇಕಾಗಿತ್ತು. ಈ ಒಂದು ಪ್ಲ್ಯಾನನ್ನು ಅವರು ನಾನು ದೇಶಕ್ಕೆ ಎಂಟ್ರ್ ಆದಾಗಲೇ ಮಾಡ್ಕೊಂಡಿದ್ರು. ಇಲ್ಲಾಂದಿದ್ರೆ ಯಾವುದೇ ಕಾರಣಕ್ಕೂ ಅವರು ನನ್ನ ಡ್ರೋನ್ ಅಲವ್ ಇಲ್ಲ ದೇಶದ ಒಳಗೆ ಅಂದಾಗ, ಎಂಟ್ರಿಲಿ ಯಾಕೆ ಅವರು ಡ್ರೋನನ್ನು ಚೆಕ್ ಮಾಡಿ ಬಿಟ್ಟರು, ಎಕ್ಸಿಟಲ್ಲಿ ಯಾಕೆ ಹಿಡ್ಕೊಂಡ್ರು? ಅದರ ಅರ್ಥ ಏನು? ವೆರಿ ಕ್ಲಿಯರ್ಲಿ, ಒಂದು ಇವರು ಲಂಚ್ಕೋರರು, ಇನ್ನೊಂದು ದೇಶದಲ್ಲಿ ಒಂದು ಸಿಸ್ಟಮ್ ಇಲ್ಲ, ಇನ್ನೊಂದು ಇವ್ರಿಗೆ ಯಾರಿಗೂ, ಎಸ್ಪೆಷಲಿ ಜನಗಳು ಅದ್ಭುತ ರೀ. ನಾನು ಇಡೀ ಮ್ಯಾನ್ಮಾರ್ ದೇಶದ ಜನಗಳಿಗೆ ಪ್ರೀತಿಯ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಡೆ ಕೂಡ ಎಷ್ಟು ಪ್ರೀತಿ ಕೊಟ್ಟರು, ಎಷ್ಟು ಮರ್ಯಾದೆ ಕೊಟ್ಟರು, ಎಷ್ಟು ಬಹಳ ಪ್ರೀತಿಯಿಂದ ನಡೆಸ್ಕೊಂಡ್ರು, ಒಂದು ಚೂರು ಯಾರೂ ಕಿರಿಕ್ ಮಾಡಿಲ್ಲ. ಆದರೆ ಈ ಗೌರ್ಮೆಂಟ್ ಅಥವಾ ಸರ್ಕಾರ ಅಥವಾ ಈ ಮಿಲ್ಟ್ರಿ ಗೌರ್ಮೆಂಟ್ ಇದೆಯಲ್ಲ, ಬಹಳ ಜನಗಳನ್ನಾಗಲಿ ಟೂರಿಸ್ಟ್ಗಳನ್ನಾಗಲಿ ಎಷ್ಟು ಕೆಟ್ಟದಾಗಿ ನಡೆಸ್ಕೋತಾರೆ ಅಂದರೆ ಬಹಳ ನೋವಾಯಿತು. ಫೈನಲಿ ಎಷ್ಟೇ ಕೇಳಿಕೊಂಡ್ರು, ಎಷ್ಟೇ ಥರವಾಗಿ ವಿಧವಾಗಿ ಕಟ್ಟಕಡೆದಾಗಿ ಏನಾದ್ರು ಫೈನ್ ಕಟ್ಟಬೇಕಾ ಹೇಳಿ, ಅದು ಎಷ್ಟಾಗತ್ತೆ ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೂ ತಯಾರಿಲ್ಲ, ಮಾತಾಡೋದಕ್ಕೆ ತಯಾರಿಲ್ಲ. ಮುಖ ತಿರುಗಿಸ್ಕೊಂಡು ಎಲ್ಲರೂ ಹೊಟ್ಟೋಗ್ಬಿಟ್ರು. ಡ್ರೋನ್ನ ಕೂಡ ಸೀಸ್ ಮಾಡಿಬಿಟ್ರು. ನನಗೆ ಎರಡು ನೋವಾಯಿತು. ಒಂದು, ಪ್ರೀತಿಯಿಂದ ಆಗಷ್ಟೇ ತೊಗೊಂಡಂತಹ ಡ್ರೋನು,
ಆದರೆ ಈ ಡ್ರೋನ್ ಹಿಂದೆ ಇರುವಂತಹ ಕಥೆಯನ್ನು ಕೇಳಿದ್ರೆ ನಿಮ್ಗೆ ಇನ್ನೂ ಬೇಜಾರಾಗುತ್ತೆ. ಹೇಳ್ತೀನಿ ನೋಡಿ. ಏನಾಯಿತು, ನನ್ನ ಹತ್ರ ಫಸ್ಟ್ ಒಂದು ಡ್ರೋನ್ ಇತ್ತು. ನಾನು ಯಾವಾಗಲೂ ಡ್ರೋನ್ ತೊಗೊಂಡಿರಲಿಲ್ಲ, ಯಾಕಂದರೆ ಡ್ರೋನ್ ತೊಗೊಳ್ಳೋದಕ್ಕೆ 1,00,000 ರೂಪಾಯಿ ಬೇಕಾಗುತ್ತೆ. ಅದೇ 1,00,000 ರೂಪಾಯಲ್ಲಿ 1 ಅಥವಾ 2 ದೇಶನ ತೋರಿಸ್ಬೋದು. ಹೆಂಗಾರು ಮ್ಯಾನೇಜ್ ಮಾಡೋಣ ಸದ್ಯಕ್ಕೆ. ಯಾಕಂದರೆ ಶುರು ನಿಮಗೆ ರೆವೆನ್ಯೂ ಅಷ್ಟೊಂದು ಇರಲ್ಲ, ತುಂಬ ಕಷ್ಟ ಆಗುತ್ತೆ. ಆಮೇಲೆ ಇಂಟರ್ನ್ಯಾಷನಲ್ ಟ್ರಾವೆಲ್ಲು ಮತ್ತು ಈ ಥರ ದೇಶಗಳು, ಸೆನ್ಸಿಟಿವ್ ದೇಶಗಳಿಗೆಲ್ಲ ಹೋದಾಗ ತುಂಬ ಕಷ್ಟ ಪ್ರತಿಯೊಂದನ್ನು ಮೇಂಟೈನ್ ಮಾಡೋದು. ಫಸ್ಟ್ ಆಫ್ ಆಲ್ ಶೂಟಿಂಗ್ ಮಾಡೋದೇ ಕಷ್ಟ. ಅಲ್ಲಿಂದ ನಿಮಗೆ ಅಲ್ಲಿಯ ಲೋಕಲ್ ವಿಚಾರಗಳನ್ನ ತೋರಿಸೋದು, ರಿಯಾಲಿಟಿ ತೋರಿಸೋದು ಇನ್ನೊಂದು ಚಾಲೆಂಜು. ಅದ್ರ ಮಧ್ಯ ಇಷ್ಟೆಲ್ಲ ವಿಷಯಗಳನ್ನು ನಾವು ಹೇಳಬೇಕು ಅನ್ನೋದಾಗ ಡ್ರೋನ್ನ ತಲೆಯಲ್ಲಿ ಇರುತ್ತೆ. ನಮಗೂ ಅನ್ಸುತ್ತೆ ಏರಿಯಲ್ ಶಾಟ್ಸ್ ಹಾಕಬೇಕು. ಎಷ್ಟೋ ಜನ ಕೇಳ್ತಾ ಇರ್ತೀರಾ, ಹಂಗೆ ಆ ಮೇಲಿಂದ ತೋರಿಸಿ ಆಗಲ್ಲ, ಹಂಗೆ ಅಂದ್ಕೊಂಡಂಗೆ ಆಗಲ್ಲ. ಸಾಕಷ್ಟು ದೇಶಗಳಲ್ಲಿ ಅಲವೇ ಮಾಡಲ್ಲ. ಇನ್ನೊಂದಿಷ್ಟು ದೇಶದಲ್ಲಿ ಅಲೌ ಮಾಡ್ತಾರೆ, ರೆಗ್ಯುಲೇಷನ್ಸ್ ಇರುತ್ತೆ. ಇನ್ನೊಂದಿಷ್ಟು ದೇಶದಲ್ಲಿ ರೆಗ್ಯುಲೇಷನ್ ವಿತ್ ಪರ್ಮಿಷನ್ಸ್ ಇರುತ್ತೆ. ಪರ್ಮಿಷನ್ಸ್ಗೆ $100 $200 ಅಂತ ಹೇಳ್ತಾರೆ. $200 ಅಂದರೆ ಅಥವಾ $100 ಅಂದರೆ ಎಷ್ಟಾಯಿತು, 9,000 ರೂಪಾಯಿ ಅಥವಾ 10,000 ರೂಪಾಯಿ ಕಟ್ಟಬೇಕು ಒಂದ್ಸಲಿ ಒಂದು ದೇಶದಲ್ಲಿ ಡ್ರೋನ್ ಓಡಿಸೋದಕ್ಕೆ. ಅಂದರೆ ಪ್ರತಿಯೊಂದು ಆ್ಯಡಪ್ ಆಗಿ ಈಗ ನೋಡಿ, ಮ್ಯಾನ್ಮಾರ್ ದೇಶದಲ್ಲೇ ಸರಿಸುಮಾರು ಡ್ರೋನ್ನ ಬಿಟ್ಟು ನಾನು ಹೇಳ್ತಿರೋದು 1.25 ರಿಂದ 2 ಲಕ್ಷ ರೂಪಾಯಿ ಖರ್ಚಾಗಿದೆ. 2 ಲಕ್ಷ. ನನಗೆ ರೆವೆನ್ಯೂ 2 ಲಕ್ಷ ಬಂದಿರಲ್ಲ. ಅಷ್ಟು ಖರ್ಚು ವೆಚ್ಚ ಮ್ಯಾನ್ಮಾರ್ ದೇಶದಲ್ಲಿತ್ತು. ಯಾಕಂದರೆ ಬೇರೆ ಬೇರೆ ಪ್ರಾಬ್ಲಮ್ಸು, ಬೇರೆ ಬೇರೆ ಇಂಟರ್ನಲ್ ಇಶ್ಯೂಸು, ಎಲ್ಲದಕ್ಕೂ ಎಕ್ಸ್ಟ್ರಾ ದುಡ್ಡು ಮತ್ತು ತುಂಬ ಸ್ಕ್ಯಾಮರ್ಸ್. ಈಗ ಫಾರಿನರ್ ಅಂದ ತಕ್ಷಣ ₹1 ಇರೋದು ₹10 ಮಾಡ್ತಾರೆ. ನಾರ್ಮಲ್ ಜನಗಳಲ್ಲ, ಯಾರ್ಯಾರು ಬಿಸ್ನೆಸ್ಸಲ್ಲಿ ಇರ್ತಾರಲ್ಲ ಅವರೆಲ್ಲರೂ ಬಸ್ ಟಿಕೆಟಿಂದ ಹಿಡಿದು ಪ್ರತಿಯೊಂದು ಟಿಕೆಟಲ್ಲೂ ನಂಗೆ ಮೋಸ ಮಾಡಿದ್ರು. ಗೌರ್ಮೆಂಟಿಂದ ಏನು ಟ್ರೈನ್ ಟಿಕೆಟ್ಸ್ ಇತ್ತು ಅದೊಂದರಲ್ಲಿ ಬಿಟ್ಟರೆ ಬೇರೆ ಪ್ರೈವೇಟವ್ರು ಅಷ್ಟು ಜನನು ಒಂದು ಹೋಟ್ಲಿಗೆ ಹೋದರೂ ಕೂಡ ಫಾರಿನರ್ಸ್ ಓನ್ಲಿ ಹೋಟೆಲ್ಸಲ್ಲಿ ಮಾತ್ರ ನಾವು ಇರೋಕ್ಕಾಗತ್ತೋ. ಅಲ್ಲೂ ಕೂಡ ಅಷ್ಟೇ, ₹1,000 ಇದ್ದರೆ ₹6,000 ಕೊಡು ಅಂತ ಹೇಳ್ತಾರೆ. ಈ ರೀತಿ ಫ್ಲೈಟ್ ಟಿಕೆಟ್ಸ್ ಹೋಗಿ ಬರೋದು, ವಸತಿ, ಊಟ, ತಿಂಡಿ 20 ದಿವಸಕ್ಕೆ 1.25 ರಿಂದ 2 ಲಕ್ಷ ಆಗಿರಬೇಕು. ಇನ್ನೂ ನನ್ನ ಪ್ರಕಾರ 2 ಲಕ್ಷ ಆಗಿದೆ. ಡ್ರೋನ್ ಬೇರೆ ಕಳೆದೋಯ್ತು 1 ಲಕ್ಷ ಡ್ರೋನ್ಗೆ. ಡ್ರೋನ್ನ ತೊಗೊಂಡಿದ್ದಂತಹ ಸ್ಟೋರಿ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ನೀವು ಬಹಳ ಇಷ್ಟಪಟ್ಟಂತಹ ಸೌದಿ ಅರೇಬಿಯಾ ಸೀರೀಸ್. ಅಲ್ಲಿ ನಾನು ಪ್ರಶಾಂತ್ ಜೈನ್ ಅವ್ರ ಜೊತೆಗೆ ರಿಯಾದ್ ನಗರದಲ್ಲಿ ಇರ್ತೀನಿ, ಅಲ್ ಖರ್ಜ್ ಅನ್ನೋ ಒಂದು ಊರಲ್ಲಿ. ಅಲ್ ಖರ್ಜ್ ಮೇಲೆ ಇತ್ತೀಚೆಗೆ ಬಾಂಬಿಂಗ್ ಕೂಡ ಆಗಿದೆ, ಈ ಇರಾನ್ ಮತ್ತು ಇಸ್ರೇಲ್ US ವಾರಲ್ಲಿ. ಯಾಕಂದರೆ ಅಲ್ ಖರ್ಜಲ್ಲಿ ಒಂದು ಮಿಲಿಟ್ರಿ ಬೇಸ್ ಇದೆಯಂತೆ ಅವ್ರದ್ದು, US ಅವ್ರದ್ದು. ಅದರಿಂದ ಇರಾನಿಯನ್ಸು ಅಟ್ಯಾಕ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ನಿಮಗೆ ಗೊತ್ತಿರಬೇಕು, ಅಲ್ ಖರ್ಜ್ ಅನ್ನೋ ವರ್ಡ್ ಇವಾಗ ಗೊತ್ತಿರುತ್ತೆ. ಬಟ್ ಆವಾಗ ನನಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಪ್ರಶಾಂತ್ ಅವ್ರ ಜೊತೆಗೆ ನಾನು ಸುತ್ತಾಡಬೇಕಾದ್ರೆ ನಾನು ನೆಕ್ಸ್ಟು ರಿಯಾದ್ಗೆ ಹೋಗ್ಬಿಟ್ಟು ಬಹರೇನ್ ಹೋಗಬೇಕು ಅನ್ನೋ ಒಂದು ಥಾಟ್ ಪ್ರಾಸೆಸ್ ಇತ್ತು. ಆಗ ಸಡನ್ನಾಗಿ ಒಂದು ದಿವಸ ಒಂದು ಮೇಲ್ ಬರುತ್ತೆ ನನಗೆ. ಸೊ ನೀವುಗಳು ಅಷ್ಟೇ ಯಾರು ಮೇಲ್ ಮಾಡಬೇಕು ಅಂತಿದ್ರೆ official official.ram@gmail.com. ನಿಮ್ದೇನಾದ್ರು ಸಜೆಷನ್ಸ್ ಇರ್ಬೋದು, ಫೀಡ್ಬ್ಯಾಕ್ ಇರ್ಬೋದು, ಹೊಸ ಬಿಸ್ನೆಸ್ ಐಡಿಯಾಸ್ ಇರ್ಬೋದು, ಅಥವಾ ಬೇರೆ ಏನಾದ್ರು ಕನ್ನಡಿಗರನ್ನ ಒಂದು ಮಾಡೋದಕ್ಕೆ, ಅಥವಾ ನಿಮ್ಮದಾದ್ರೂ ಒಳ್ಳೆ ಕಂಪ್ನಿ ಇದ್ದು ಕನ್ನಡಿಗರಿಗೆ ಕೆಲಸ ಕೊಡಬೇಕು ಅಂತಿದ್ರೆ, ಅಥವಾ ಏನಾದ್ರು ಕನ್ನಡಿಗರಿಗೆ ಬೆನಿಫಿಟ್ ಆಗುವಂತಹ ಕೆಲಸ, ಅಥವಾ ಗ್ಲೋಬಲ್ ಕನ್ನಡಿಗನಿಗೆ ಸಪೋರ್ಟ್ ಮಾಡಬೇಕು ಅಂತಿದ್ರೆ, ಈ ಥರ ಸಾಕಷ್ಟು ವಿಚಾರಗಳನ್ನ ನೀವು ಶೇರ್ ಮಾಡ್ಕೋಬೋದು, ಬರೀಬೋದು. ನಿಮ್ಮ ಸ್ನೇಹಪೂರ್ವಕವಾಗಿ ಯಾವಾಗ ಬೇಕಾದರೂ ನನ್ನ ರೀಚ್ ಮಾಡ್ಬೋದು. ಬರೀ ಮೇಲಲ್ಲಿ ಮಾತ್ರ ಅಲ್ಲ, ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ global_ಕನ್ನಡಿಗ 197 ಅದರಲ್ಲೂ ಕೂಡ ನೀವು ಯಾವ ಟೈಮಲ್ಲೂ, ಅಥವಾ ಮಹಾಬಲರಾಮ್ 2 ಇನ್ಸ್ಟಾ ID ಇದೆ, ಯಾವಾಗ ಬೇಕಾದ್ರೂ ಮೆಸೇಜ್ ಮಾಡಿದ್ರು ಜೆನ್ವನ್. ಸುಮ್ಮನೆ ಹಾಯ್ ಹೆಲೋ ಅಂತ ಮೆಸೇಜ್ ಮಾಡಿದ್ರೆ ಸಾವಿರಾರು ಇರುತ್ತೆ, ಎಲ್ಲದಕ್ಕೂ ರಿಪ್ಲೈ ಮಾಡೋಕ್ಕಾಗಲ್ಲ. ನಿಮ್ಮ ಥರಲ್ಲಿ ಏನಾದರೂ ಜೆನ್ವನ್ ಥಾಟ್ ಪ್ರಾಸೆಸ್ ಇದ್ದು ಏನಾದರೂ ಶೇರ್ ಮಾಡಬೇಕು ಅಂತಿದ್ರೆ ಖಂಡಿತ ಆಲ್ವೇಸ್ ತೆರೆದ ಬಾಗಿಲು ನನ್ನ ಪ್ರೊಫೈಲ್ಸ್ ನಿಮಗೋಸ್ಕರ. ಈ ಥರ ಒಂದು ಮೇಲ್ ಬರುತ್ತೆ ನನಗೆ, ನನ್ನ official.ram@gmail.comಗೆ. ಶಿವ್ ಅನ್ನೋರು ಬರೀತಾರೆ, ನಾನು ನಿಮ್ಮ ವೀಡಿಯೋಸ್ನ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ, ಬಹಳ ಇಷ್ಟಪಡ್ತೀನಿ, ಇಡೀ ಕುಟುಂಬ ನೋಡ್ತಾ ಇದ್ದೀವಿ. ನಾನು ಬಹರೇನ್ ಬಾರ್ಡ್ರಲ್ಲಿ, ಸೌದಿ ಮತ್ತು ಬಹರೇನ್ ಬಾರ್ಡ್ರಲ್ಲಿ ದಮಾಮ್ ಅನ್ನೋ ಒಂದು ಊರಲ್ಲಿದ್ದೀನಿ. ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ, ನಿಮ್ಮ ಒಂದು ಎಫರ್ಟ್ಗೆ ಮತ್ತು ನಿಮ್ಮ ಒಂದು ಥಾಟ್ ಪ್ರೊಸೆಸ್ಗೆ ನನ್ನದೊಂದು ಸಪೋರ್ಟ್ ಕೊಡಬೇಕು ಅಂತ ನಾನು ತುಂಬ ದಿವಸದಿಂದ ಅನ್ಕೋತಾ ಇದ್ದೀನಿ. ನಿಮ್ಗೇನು ರಿಕ್ವೈರ್ಮೆಂಟ್ ಇದೆ, ಅಥವಾ ಹೆಂಗೆ ನಾವು ಕನೆಕ್ಟ್ ಆಗ್ಬೋದು ಅನ್ನೋ ದೃಷ್ಟಿಯಲ್ಲಿ ಮೆಸೇಜ್ ಮಾಡ್ತಾರೆ. ಅಥವಾ ಯಾವಾಗಾದ್ರು ಸೌದಿಗೆ ಬಂದರೆ ಖಂಡಿತ ವಿಸಿಟ್ ಮಾಡಿ ಅಂತ. ಅವ್ರಿಗೆ ಗೊತ್ತೂ ಇಲ್ಲ, ಯಾಕಂದರೆ ನಾನು ಸೌದಿ ಸೀರೀಸ್ ಇನ್ನೂ ಶುರು ಮಾಡಿರಲ್ಲ. ಅವ್ರಿಗೆ ಗೊತ್ತೂ ಇಲ್ಲ ನಾನು ಸೌದಿಲೇ ಇದ್ದೀನಿ ಅಂತ. ನಾನು ಅವ್ರಿಗೆ ಹೇಳ್ತೀನಿ ಸೌದಿಲೇ ಇದ್ದೀನಿ ಸರ್, ರಿಯಾದ್ ಹತ್ರ ಇದ್ದೀನಿ ಅಂತ. ಹೌದಾ, ಹಾಗಾದರೆ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ, ನಮ್ಮ ಮನೆಗೆ ನೀವು ಬರಲೇಬೇಕು, ವಿಸಿಟ್ ಮಾಡಲೇಬೇಕು, ಒಂದು ದಿವಸ ಆದರೂ ನನ್ನ ಜೊತೆ ಕಾಲ ಕಳಿಬೇಕು, ನಂಗೆ ತುಂಬ ಖುಷಿಯಾಗುತ್ತೆ ನೀವು ಬಂದರೆ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಸ್ಕೆಡ್ಯೂಲಲ್ಲಿ ಈ ಸತಿ ಆಗದೇ ಇರ್ಬೋದು, ಕ್ಷಮೆ ಇರಲಿ, ಬಟ್ ಮುಂದಿನ ಸರಿ ಅಥವಾ ಮಧ್ಯ ಅವ್ರಿಗೆ ಕನೆಕ್ಟ್ ಆಗೋಣ ಅಂತ. ಆದರೂ ಅವರು ಹೇಳ್ತಾರೆ ಹೆಂಗಾರು ಟ್ರೈ ಮಾಡಿ ಬನ್ನಿ ಅಂತ. ಕೊನೆಗೆ ನಾನು ಹೇಳ್ತೀನಿ ಪ್ರಶಾಂತ್ ಅವ್ರಿಗೆ, ಸರ್ ಡೈರೆಕ್ಟಾಗಿ ರಿಯಾದ್ಗೆ ಹೋಗಿ ಬಹರೇನ್ಗೆ ಹೋಗೋದು ಬೇಡ, ಒಂದು ಟ್ರೈನ್ ಜರ್ನಿ ಕೂಡ ತೋರಿಸೋಣ ದಾರಿಯಲ್ಲಿ. ರಿಯಾದಿಂದ ನಾನು ದಮಾಮ್ಗೆ ಒಂದು ಟ್ರೈನ್ ತೊಗೊಳ್ತೀನಿ, ನೀವು ಒಂದು 2 ದಿವಸ ಬಿಟ್ಬಿಟ್ಟು ದಮಾಮಿಗೆ ಬನ್ನಿ.
ದಮಾಮಿಂದ ನಾವು ಕಾರಲ್ಲಿ, ಅವ್ರದ್ದು ಡಾಡ್ಜ್ ಕಾರ್, ರೇಸಿಂಗ್ ಕಾರ್ ಇತ್ತಲ್ಲ, ಆ ಕಾರಲ್ಲಿ ನಾವು ಬಹರೇನ್ ಕಡೆಗೆ ಹೋಗೋಣ ಅಂತ ಆ ಬ್ರಿಡ್ಜ್ ಮೂಲಕ. ಇವರು ಪ್ರಶಾಂತರು ನನ್ನ ಜೊತೆ ಸುತ್ತಾಡಿ ಸುಸ್ತಾಗಿರ್ತಾರೆ. ಅವ್ರು ಹೇಳ್ತಾರೆ, ಆಯ್ತಾಯ್ತು ಸರ್, 2 ದಿವಸ ನನಗೂ ಗ್ಯಾಪ್ ಇದ್ದರೆ ನಾನು ಸ್ವಲ್ಪ ಕೆಲಸ ಎಲ್ಲ ಮಾಡ್ಕೋತೀನಿ, ಆಮೇಲೆ ಬರ್ತೀನಿ ಬಹರೇನ್ಗೆ ಹೋಗೋಣ ಅಂತ. ಸರಿ ಸರ್ ಅಂದ್ಬಿಟ್ಟು ನಾನು ಹೊರಡ್ತೀನಿ ರಿಯಾದಲ್ಲಿ ಸುತ್ತಾಡ್ಬಿಟ್ಟು ಇನ್ನೇನು ಹೊರಡಬೇಕು ಅಂದಾಗ ಬರ್ತಾಯಿದ್ದೀನಿ ಅಂತ ಹೇಳ್ತೀನಿ. ಯಾರಿಗೆ? ನಮ್ಮ ಶಿವ್ರಿಗೆ. ಬರ್ತೀನಿ ಬ್ರದರ್, ನೀವು ಕರೆದಿರ ಇಷ್ಟು ಪ್ರೀತಿಯಿಂದ, ಇಷ್ಟು ಅಭಿಮಾನದಿಂದ, ಖಂಡಿತ ಬರ್ತೀನಿ ಅಂತ. ಫೋನ್ ತೆಗೆದು ನೋಡಿದ್ರೆ ಪಟ್ಟಂತ ಟ್ರೈನ್ ಟಿಕೆಟ್ ಕಳಿಸಿರ್ತಾರೆ, ಬಿಸ್ನೆಸ್ ಕ್ಲಾಸು. ಆಲ್ಮೋಸ್ಟ್ ಅದು 7-8 ಸಾವಿರ ರೂಪಾಯಿ ಟಿಕೆಟ್ ಅನಿಸುತ್ತೆ, ಅಥವಾ ಎಷ್ಟು ಇನ್ನೂ ಜಾಸ್ತಿ ಇರ್ಬೋದಲ್ಲ, ಗೊತ್ತಿಲ್ಲ ನನಗೆ. ನಾನು ಹೇಳಿದೆ, ಈ ಟಿಕೆಟೇ ಕಳಿಸಿರಾ ಸರ್ ಅಂತ. ನಾನು ನಿಮ್ಮನ್ನು ಆಹ್ವಾನ ಕೊಟ್ಟಿದ್ದೀನಿ ನಮ್ಮ ಮನೆಗೆ, ನಮ್ಮ ಊರಿಗೆ. ಖಂಡಿತ ನನ್ನ ಕಡೆಯಿಂದನೇ ನೀವು ಬರಬೇಕು, ನಿಮ್ಮ ಕಡೆಯಿಂದ ಖರ್ಚು ಮಾಡ್ಕೊಂಡು ನೀವು ಬರಬಾರ್ದು. ಆಲ್ರೆಡಿ ನೀವು ನಿಮ್ಮ ಸ್ಟ್ರಗಲ್ಸಲ್ಲಿ ಇರ್ತೀರ, ನಿಮ್ಮ ಖರ್ಚು ವೆಚ್ಚ ಹೆವಿ ಇರುತ್ತೆ, ನನ್ನೊಂದು ಚಿಕ್ಕ ಸಪೋರ್ಟು ಅಂತ ಹೇಳ್ತಾರೆ. ಸರಿ ಸರ್ ಆಯಿತು ಅಂದ್ಬಿಟ್ಟು ಟ್ರೈನ್ ಹತ್ಕೊಂಡು, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಟ್ರೈನ್ ಎಕ್ಸ್ಪೀರಿಯೆನ್ಸು. ಸೌದಿಲಿ ಹೋಗಿ ದಮಾಮ್ಗೆ ರೀಚ್ ಆಗ್ತೀನಿ. ದಮಾಮ್ ರೀಚ್ ಆದರೆ ಏರ್ಪೋರ್ಟ್ ಥರನೇ ಇದೆ ಬಿಡಿ. ರೈಲ್ವೆ ಸ್ಟೇಷನಲ್ಲಿ ಶಿವರು ಭಾಳ ಸ್ಮಾರ್ಟ್, ಮತ್ತು ನಮ್ಮ ಮಂಗಳೂರು ಮೂಲದವರು ಶಿವರಾಜ್ ಶೆಟ್ಟಿ ಅಂತ ಅವ್ರ ಹೆಸರು. ತುಂಬ ಸ್ಮಾರ್ಟಾಗಿ ಹೈಟಾಗಿದ್ದಾರೆ, ನನಗಿಂತ 1 ವರ್ಷ ಅಥವಾ 2 ವರ್ಷ ದೊಡ್ಡವ್ರು ಇರ್ಬೋದು. ಒಂದು ಬೊಕ್ಕೆ ಇಟ್ಕೊಂಬಂದಿರ್ತಾರೆ, ಫ್ಲವರ್ದು ಕೊಡ್ತಾರೆ. ಭಾಳ ಖುಷಿಯಾಗುತ್ತೆ. ಯಾವತ್ತೋ ಒಂದು ದೊಡ್ಡ, ಅಂದರೆ ಒಬ್ಬರು ಅಣ್ಣ ಅಥವಾ ತಮ್ಮನ ಮೀಟ್ ಮಾಡಿದಂತಹ ಫೀಲಿಂಗು. ತಪ್ಪಿಕೊಂಡು ಸರ್ ಹೇಗಿದ್ದೀರಾ ಅಂತೆಲ್ಲ ಮಾತಾಡಿಸಿ, ಸರ್ ನೀವು ನಾನು ಕರೆದಿದ್ದಕ್ಕೆ ಬಂದಿದ್ದು ಭಾಳ ಖುಷಿ ಆಯಿತು ಅಂದರೆ, ನನಗೂ ಅಷ್ಟೇ ಸರ್, ನೀವು ಅಷ್ಟು ಪ್ರೀತಿಯಿಂದ ಕರೆದ್ಮೇಲೆ ಬರದೇ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ಬಂದೆ ಅಂತ ಹೇಳ್ತೀನಿ. ಆಗ ಸರ್ ನಾನು ಯಾವತ್ತೂ ಟ್ರೈನ್ ಸ್ಟೇಷನ್ಗೆ ಅಥವಾ ಏರ್ಪೋರ್ಟ್ಗೆ ಯಾರನ್ನೂ ಪಿಕಪ್ ಮಾಡೋಕ್ಕೆ ಬಂದೇ ಇಲ್ಲ, ಫಸ್ಟ್ ಟೈಮ್ ನಿಮ್ಮನ್ನೇ ಪಿಕಪ್ ಮಾಡ್ತಾರೋ ಅಂತ ಹೇಳ್ತಾರೆ. ಸರ್ ಧನ್ಯವಾದ, ಈ ಪ್ರೀತಿಯನ್ನು ಸದಾ ನೆನಪಲ್ಲಿ ಇಟ್ಕೋತೀನಿ ಅಂತ ಹೇಳಿ ಅವ್ರು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಸಕ್ಕತ್ತಾಗಿರೋ ಕಾರು, ತುಂಬ ಒಳ್ಳೆ ಪೊಸಿಷನಲ್ಲಿರುವಂತಹ ಪರ್ಸನ್ನು. ಅದು ಒಂಚೂರು ಅಹಮಿಲ್ಲ, ಆ ಥರ, ಬಟ್ ಒಂದು ಒಳ್ಳೆ ಗತ್ತಿದೆ, ಒಂದು ಒಳ್ಳೆ ಪರ್ಸ್ನಾಲಿಟಿ ಇದೆ. ಆದರೆ ಒಂಚೂರು ಆ ಥರ ಬಹಳ ಸೌಮ್ಯ ಸ್ವಭಾವದ ಪರ್ಸನ್ನು. ಸೀದಾ ಸುತ್ತಾಡಿಸ್ಕೊಂಡು ಒಂದು ಕಾಫಿ ಕುಡಿಸ್ಬಿಟ್ಟು ಅವ್ರ ಊರನ್ನ ಹಂಗೆ ಒಂದು ಡ್ರೈವ್ ಕರ್ಕೊಂಡೋಗಿ ಮನೆ ಕರ್ಕೊಂಡು ಹೋಗ್ತಾರೆ. ಮನೆ ನೋಡಿದ್ರೆ ಬಹರೇನ್ ಸೀ ಫೇಸಿಂಗು, ಬಹರೇನ್ ಸಮುದ್ರ ಇದೆಯಲ್ಲ, ಬಹರೇನ್ ಮತ್ತು ಸೌದಿ ಮಧ್ಯ, ಆ ಬ್ರಿಡ್ಜ್ ಎಕ್ಸಾಕ್ಟ್ಲಿ ಮುಗಿಯೋ ಟೈಮಲ್ಲಿ, ಸೌದಿ ಮುಗಿಯೋತಲ್ಲ ಅಲ್ಲೇ ಇವರು ಮನೆ ಇರೋದು, ಸೀ ಫೇಸಿಂಗಲ್ಲೇ ಇರೋದು. ಮನೆ ಕರ್ಕೊಂಡು ಹೋಗ್ತಾರೆ. ಮನೇಲಿ ಅವರ ವೈಫು ಹುಬ್ಬಳ್ಳಿ ಮೂಲದವರು, ಹಾಗೆ ಅವ್ರ ಮಗ, ಇಬ್ಬರೂ ಬಹಳ ಪ್ರೀತಿಯಿಂದ ನೋಡ್ಕೋತಾರೆ. ಅಡುಗೆ ಮಾಡಿರ್ತಾರೆ ನನಗೋಸ್ಕರ ಇಷ್ಟೊಂದು ಐಟಮ್ಸು. ಊಟ ಮಾಡಿ ಅವ್ರ ಮಗ ಉಳ್ಕೊಳ್ಳೋಂತಹ ರೂಮನ್ನೇ ನನಗೆ ಬಿಟ್ಕೊಟ್ಟಿರ್ತಾರೆ. ಅದಾದಮೇಲೆ ರಿಲ್ಯಾಕ್ಸ್ ಮಾಡ್ತೀವಿ, ಆಚೆ ಹೋಗ್ತೀವಿ. ಆಚೆ ಹೋದಾಗ ಅಲ್ಲೂ ಅಷ್ಟೇ ಎಷ್ಟೊಂದು ಜನ ಗ್ಲೋಬಲ್ ಕನ್ನಡಿಗರು ಸಿಗ್ತಾರೆ. ಶಿವೇ ಸರ್ಪ್ರೈಸ್ ಆಗ್ತಾರೆ. ದಮಾಮಲ್ಲಿ ಕೂಡ ಗ್ಲೋಬಲ್ ಕನ್ನಡಿಗ ಫ್ಯಾನ್ಸ್ ಇಷ್ಟೊಂದು ಜನ ಇದ್ದಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಸರ್ ಅಂತ. ಸರ್ ಅವರೆಲ್ಲ ಯಾರು ಫ್ಯಾನ್ಸ್ ಅಲ್ಲ, ಎಲ್ಲ ನಮ್ಮ ಫ್ಯಾಮಿಲಿ, ಎಲ್ಲೇ ಹೋದರೂ ನಮ್ಮ ಒಗ್ಗಟ್ಟನ್ನು ಪ್ರತಿನಿಧಿ ಮಾಡುವಂತಹ ಜನರು ಅಂತ ಹೇಳಿ ಮಾತಾಡಿ ತುಂಬ ಚೆನ್ನಾಗಾಗುತ್ತೆ. ಅದಾದಮೇಲೆ ಮಾರನೇ ದಿವಸ ಕೂಡ ಸುತ್ತಾಡ್ತೀವಿ. ಅದಾದಮೇಲೆ ಅವರು ಮಧ್ಯ ಒಂದು ಮಾತನ್ನು ಕೇಳ್ತಾರೆ, ನಿಮಗೆ ಸರ್ ಲಾಸ್ಟ್ ಟೈಮ್ ನಿಮಗೇನೋ ಸಪೋರ್ಟ್ ಮಾಡಬೇಕು ಅಂತಿದ್ದೆ, ಬಟ್ ನಿಮ್ಗೇನಾದ್ರು ಬೇಕಿದ್ದರೆ ಏನಾರು ಅವಶ್ಯಕತೆ ಇದ್ದರೆ ಕೇಳಿ ಅಂತ. ಸರ್ ಅಂಥದ್ದೇನೂ ಇಲ್ಲ, ಪರವಾಗಿಲ್ಲ ಸರ್, ನೀವೇನೂ ತಲೆಗೆ ಇಟ್ಸ್ಕೊಬೇಡಿ, ಪ್ರೀತಿಯಿಂದ ಕರೆದಿರಾ, ಮನೇಲಿ ಕರೆದು ಊಟ ಹಾಕಿದ್ದೀರಾ, ಸುತ್ತಾಡಿಸಿದ್ದೀರಾ, ಇದಕ್ಕಿಂತ ಇನ್ನೇನು ಬೇಡ ಅಂತ. ಅವತ್ತೇನಾಗುತ್ತೆ ಅಂದರೆ ಸುತ್ತಾಡ್ಕೊಂಡು ವಾಪಸ್ ಬರೋಷ್ಟಕ್ಕೆ ನಂದು ಶೂ ಹರಿದೋಗುತ್ತೆ, ಮತ್ತು ಫುಲ್ ಕೊಚ್ಚೆ ಆಗ್ಬಿಡುತ್ತೆ, ಅಲ್ಲೇನೋ ಮಳೆ ಬಂದೇನೋ ಆಗಿರುತ್ತೆ, ಶೂ ಎಲ್ಲ ಹಾಳಾಗಿರುತ್ತೆ. ಮಾರನೇ ದಿವಸ ಬೆಳಗ್ಗೆ ಅವ್ರಿಗೆ ಮೀಟಿಂಗ್ ಇರುತ್ತೆ. ಪ್ರಶಾಂತ್ ಅವ್ರು ಬಂದಿರ್ತಾರೆ ಬಹರೇನಿಂದಲ್ಲ, ರಿಯಾದಿಂದ, ಅಲ್ಕರ್ಜಿಂದ ನನ್ನ ಕರ್ಕೊಂಡು ಹೋಗೋದಕ್ಕೆ ಬಹರೇನ್ಗೆ ಫೋನ್ ಮಾಡ್ತಾ ಇರ್ತಾರೆ. ಶಿವ್ ಅವರು ಮನೇನ ಆಲ್ರೆಡಿ ಬೆಳಗ್ಗೆ ಮೀಟಿಂಗ್ ಇದೆ ಅಂತ ಹಿಂದಿನ ರಾತ್ರಿ ನನಗೆ ಇನ್ಫಾರ್ಮ್ ಮಾಡಿ ಹೊರಟ್ಬಿಡ್ತಾರೆ. ಬೆಳಗ್ಗೆ ನಾನು ಎದ್ದು ರೆಡಿ ಆಗೋಷ್ಟೊತ್ತಿಗೆ ಅವ್ರು ಇರೋಲ್ಲ. ಮನೇಲಿ ಅವ್ರ ವೈಫು ಮತ್ತು ಅವ್ರ ಮಗನ ಜೊತೆಗೆ ಬೆಳಗ್ಗೆ ತಿಂಡಿ ಮಾಡಿ, ನಾ ಇನ್ನೇನು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ, ಶಿವ್ ಬ್ರದರ್ಗೆ ಕೊನೆಯ ಸರಿ ಹೋಗ್ಬೇಕಾದ್ರೆ ಮೀಟ್ ಮಾಡೋಕ್ಕಾಗಿಲ್ಲ, ಆಮೇಲೆ ಆದರೆ ಯಾವಾಗ ಸಿಗ್ತೀನಿ ಅಂದ್ಬಿಟ್ಟು ಇನ್ನೇನು ಹೊರಡೋ ಟೈಮಲ್ಲಿ ನನಗೋಸ್ಕರ ಒಂದು ಬಾಕ್ಸ್ ಇಟ್ಟಿರ್ತಾರೆ. ಆ ಬಾಕ್ಸಲ್ಲಿ ಒಂದು ಶೂ, ಹಿಂದಿನ ರಾತ್ರಿ ಪ್ರಾಬ್ಲಮ್ ಆಗಿತ್ತಲ್ಲ ಶೂದು, ಆ ಶೂ ಮತ್ತೆ ಹಾಕೊಳ್ಳೋದು ಬೇಡ ಅನ್ನೋ ದೃಷ್ಟಿಯಲ್ಲಿ ಈ ಶೂನ ನೀವು ಹಾಕ್ಕೊಳ್ಳಿ, ಈ ಶೂಲಿ ನೀವು ನಡಿಬೇಕು ಇನ್ನು ಮುಂದಕ್ಕೆ ಅನ್ನೋ ಥರ ಒಂದು ಹೊಸ ಏಸಿಕ್ ಶೂ ಸಕ್ಕತ್ತಾಗಿರುತ್ತೆ. ಆ ಒಂದು ಶೂನ ಗಿಫ್ಟಾಗಿ ಕೊಡ್ತಾರೆ. ನಾನು ಅದನ್ನು ಹಾಕ್ಕೊಂಡು ಭಾಳ ಖುಷಿಯಿಂದ ಹೊರಡೋ ಟೈಮಲ್ಲಿ ಮೇಡಮ್ಮು ಒಂದು ಪ್ಯಾಕೆಟ್ ಕೊಡ್ತಾರೆ ನನ್ನ ಕೈಗೆ. ಏನು ಮೇಡಮ್ ಇದು ಅಂದರೆ, ಶಿವು ನಿಮಗೆ ಕೊಡೋಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ಹೌದಾ, ಸರಿ ಮೇಡಮ್, ಓಕೆ ಅಂತ ಹೇಳಿ ಏನು ಅವ್ರ ಹತ್ರ ಏನು ಆರ್ಗ್ಯೂ ಮಾಡೋಕ್ಕಾಗತ್ತೆ, ಏನೂ ಮಾಡೋಕ್ಕಾಗಲ್ಲ, ಇಸ್ಕೊಂಡು ನಾನು ಹೊರಡ್ತೀನಿ ಬ್ಯಾಗ್ ಒಳಗೆ ಇಟ್ಕೊಂಡು, ನಾನು ನೋಡೋದಿಲ್ಲ. ಬಹರೇನ್ಗೆ ಹೋಗಿ ಹೋಟೆಲಲ್ಲಿ ಮಲಗೋ ಸಮಯದಲ್ಲಿ ಪ್ಯಾಕೆಟ್ನ ಓಪನ್ ಮಾಡಿದಾಗ ಅದರೊಳಗೆ $1,200 ಶಿವ್ ಬ್ರದರ್ ಹಾಕ್ಕೊಟ್ಟಿರ್ತಾರೆ. $1,200 ಅಂದರೆ ಆಲ್ಮೋಸ್ಟು $1,00,000, 1,00,000ಕ್ಕಿಂತ ಸ್ವಲ್ಪ ಜಾಸ್ತಿನೇ. ಫ್ರೆಶ್ ಗರಿಗರಿಯಾದ $1,500 ಇಟ್ಕೊಂಡು ಕೊಡ್ತಾರೆ. ನಾನು ಬ್ರದರ್ ಏನಿದು
ಯಾಕೆ ಈ ಥರ ಇಷ್ಟೊಂದು ಕಾಂಟ್ರಿಬ್ಯೂಷನ್ ಮಾಡುವಂಥ ಅವಶ್ಯಕತೆ ಏನಿಲ್ಲ ಅಂದರೆ, ಇಲ್ಲ ನೀವು ಇಷ್ಟೆಲ್ಲ ಮಾಡ್ತಾಯಿದ್ದೀರಾ, ನಿಮ್ಗೆ ಏನಾದ್ರು ಟೂಲ್ಸ್ ಬೇಕಾಗತ್ತೆ, ಎಕ್ವಿಪ್ಮೆಂಟ್ಸ್ ಬೇಕಾಗತ್ತೆ, ಅದನ್ನು ತೊಗೊಳ್ಳಿ, ನೀವು ಕ್ಯಾಮ್ರಾಸ್ ಬೇಕಾಗತ್ತೆ, ಈ ಒಂದು ಹಣದಿಂದ ನೀವು ತೊಗೊಳ್ಳಿ ಅಂತ ಹೇಳ್ತಾರೆ. ಭಾಳ ಒಂಥರ ಮಾತೇ ಬರೋಲ್ಲ ನನಗೆ ಅದಾದಮೇಲೆ. ಸರಿ ಸರ್ ಅಂದ್ಬಿಟ್ಟು ಏನಾಗುತ್ತೆ ಅಂದರೆ, ನನ್ನ ಸ್ನೇಹಿತರೊಬ್ಬರು ಚೈನಲ್ಲಿರ್ತಾರೆ, ಚೈನಾದಿಂದ ವಾಪಸ್ ಬರುವಂಥ ಸಂದರ್ಭ. ನಾನು ಗೊತ್ತಿರುತ್ತೆ ತಕ್ಷಣ ಈ ದುಡ್ಡು ಬಂತು ಅಂತ ಗೊತ್ತಾಯ್ತಲ್ಲ, ನಾನು ಅವ್ರಿಗೆ ಹೇಳ್ತೀನಿ, ಸರ್ ಚೈನಾದಿಂದ ವಾಪಸ್ ಬರ್ತಾ ಇರಲ್ಲ, ಇಮಿಡಿಯೇಟ್ಲಿ ಒಂದು ಡ್ರೋನ್ ತೊಗೊಂಬಿಡಿ ನನಗೋಸ್ಕರ ಅಂತ. ಈ ಗ್ಲೋಬಲ್ ಕನ್ನಡಿಗರು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ನನ್ನ ಹತ್ರ ಹಣ ಇದೆ ಇವಾಗ, ಸೊ ಇಮಿಡಿಯೇಟ್ಲಿ ಡ್ರೋನ್ ತೊಗೊಳ್ಳಿ ಅಂತ. ಸೊ ಅವರಲ್ಲಿ ಅವ್ರ ಕ್ರೆಡಿಟ್ ಕಾರ್ಡಲ್ಲಿ ಹತ್ತತ್ರ 1 ಲಕ್ಷಕ್ಕೆ ಒಂದು ಡ್ರೋನು ಮತ್ತು ಒಂದು DJI ಮೈಕು, ಹೊಸದು DJI ಮೈಕ್ 3 ಎರಡೂ ಸೇರಿ 1,15,000 ಏನಾಗುತ್ತೆ. ಸೊ ಅದನ್ನು ತೊಗೊಂಡು ಅವರು ಭಾರತ ದೇಶಕ್ಕೆ ವಾಪಸ್ ಬರ್ತಾರೆ. ಭಾರತ ದೇಶಕ್ಕೆ ವಾಪಸ್ ಬಂದಾಗ ನಾನು ಕೂಡ ಬಹ್ರೇನ್ನ ಮುಗಿಸಿ ಭಾರತ ದೇಶಕ್ಕೆ ವಾಪಸ್ ಬಂದಾಗ ಡ್ರೋನ್ ತೊಗೊಳ್ತೀನಿ. ಡ್ರೋನ್ ತೊಗೊಂಡು ನಮ್ಮ ಪ್ರೀತಿಯ ಶಿವ್ ಬ್ರದರ್ ಕೊಡಿಸಿದಂತಹ ಡ್ರೋನ್ ಅಂತಲೇ ಹೇಳ್ಬೋದು. ಆ ಡ್ರೋನ್ ತೊಗೊಂಡು ನೆಕ್ಸ್ಟ್ ಟ್ರಿಪ್ಪಿಗೆ ಹೋಗ್ತೀನಿ. ಆದರೆ ಮಯನ್ಮಾರ್ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಈ ಒಂದು ಡ್ರೋನನ್ನು ಸೀಸ್ ಮಾಡಿಬಿಡ್ತಾರೆ. ನನಗೆ ಡ್ರೋನ್ ಹೋಗಿದ್ದಕ್ಕಿಂತ ಜಾಸ್ತಿ ಬೇಜಾರಾಗಿದ್ದು, ಶಿವ್ ಬ್ರದರ್ ಅಷ್ಟು ಪ್ರೀತಿಯಿಂದ ಕಾಂಟ್ರಿಬ್ಯೂಟ್ ಮಾಡಿದ್ರು. ಇದ್ರ ಹಿಂದೆ ಡಾಕ್ಟ್ರು ಬ್ರೋ ಅವ್ರದ್ದೊಂದು ಎಕ್ಸ್ಟ್ರಾ ಡ್ರೋನ್ ನನ್ನ ಕೈಲಿ ಕೊಟ್ಟಿದ್ದರು. ಅದು ಕೂಡ ನೇಪಾಲ್ನಲ್ಲಿ ಒಂದು ದೊಡ್ಡ ಮೌಂಟೇನ್ ಮಧ್ಯೆ ಸಿಗಾಕೊಂಡು ಹಾಳಾಯಿತು. ಇದನ್ನು ಬಹಳ ಹುಷಾರಿಂದ ಮೇಂಟೈನ್ ಮಾಡ್ತಾಯಿದ್ದೆ, ಒಳ್ಳೊಳ್ಳೆ ಶಾರ್ಟ್ಸ್ ಎಲ್ಲ ತೆಗೆದಿದ್ದೆ. ಆದರೆ ಇದು ಕೂಡ ಕರಪ್ಷನ್ ಅಥವಾ ಭ್ರಷ್ಟಾಚಾರದಿಂದ ಕಳ್ಕೊಳ್ಳೋಂಗಾಯ್ತಲ್ಲ ಅಂತ ಬಹಳ ನೋವಾಗುತ್ತೆ. ಅದೇ ನೋವಲ್ಲಿ ಕೊನೆಯವರೆಗೂ ಟ್ರೈ ಮಾಡ್ತೀನಿ, ಹೇಗಾದರೂ ಮಾಡಿ ಅದನ್ನು ವಾಪಸ್ ಇಸ್ಕೋಬೇಕು ಅಂತ. ಒಂದು ದುಡ್ಡು, ಎರಡನೇದು ಅದು ಕೊಟ್ಟ ಆ ಒಂದು ವಸ್ತುಗೆ ತುಂಬ ಮೀನಿಂಗ್ ಇತ್ತು ನನಗೆ. ಈಗ ನಾನು ಸುಮಾರು ಸಲ ಹೇಳ್ತಾ ಇದ್ದೆ, ನನ್ನ ತಮ್ಮ ಕೊಟ್ಟಿರೋಂಥ ಶೂ, ಅದ್ರ ಮೇಲೆ ನಾನು ವಾಲ್ಕಿನೋ ಮೇಲೆ ನಡೆದೆ, ಇನ್ನೊಂದು ಕಡೆ ನಡೆದೆ, ಮತ್ತೊಂದು ಕಡೆ ನಡೆದೆ, ಕರೆಗಳಾಯಿತು, ಕೊಳೆ ಆಯಿತು. ಜನ ಇವನು ಕೊಳಕ್ಕೆ ಶೂ ಹಾಕೊಂಡು ಹೋಗ್ತಾನೆ ಅಂದರೂ ನಾನು ಯಾವತ್ತೂ ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂದರೆ ಆ ಶೂ ಮೇಲೆ ಸಾವಿರಾರು ವಿಷಯಗಳ ಹೆಜ್ಜೆ ಗುರುತಿದೆ ಮತ್ತು ನೂರಾರು ದೇಶಗಳ ಭಾವ ಇದೆ, ನನ್ನ ತಮ್ಮ ಕೊಡಿಸಿದಂತಹ ಭಾವನೆ ಇದೆ. ಈ ಥರ ಒಂದು ಎಮೋಷ್ನಲ್ ವಿಷಯ ಪ್ರತಿಯೊಂದರಲ್ಲೂ ನಾನು ಕಾಣ್ತೀನಿ, ಚಿಕ್ಕದ್ರಲ್ಲೂ. ಯಾಕಂದರೆ ಸ್ಮಾಲ್ ಥಿಂಗ್ಸ್ ಮ್ಯಾಟರ್ಸ್ ಅಂತ ಹೇಳ್ತಾರಲ್ಲ, ಆ ರೀತಿ. ಸೊ ಶಿವ್ ಬ್ರದರ್ ಕೊಡಿಸಿದಂತಹ ಡ್ರೋನ್ ಕೈ ತಪ್ಪೋಯ್ತಲ್ಲ ಅನ್ನೋ ಒಂದು ಬೇಜಾರಲ್ಲಿ ಅದ್ಭುತವಾದ ಮಯನ್ಮಾರ್ ಟ್ರಿಪ್ ನಾವು ಕ್ಲೈಮ್ಯಾಕ್ಸ್ ಈ ರೀತಿ ಆಗ್ಬಿಡ್ತಲ್ಲ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಇನ್ನೇನು ಮಾಡೋದು, ಫ್ಲೈಟಿಗೆ ಟೈಮ್ ಆಗೋಯ್ತು. ನಾನು ನೋಡಿದ್ರೆ ಇಲ್ಲಿ ಇಮಿಗ್ರೇಷನ್ ಹತ್ರ ಸರಿ ಮಿಲ್ಟ್ರಿಯವ್ರ ಹತ್ರ ಪ್ಲೀಸ್ ವಾಪಸ್ ಕೊಡಿ ಅಂತ ನನ್ನ ಕೈಯಲ್ಲಿ ಆಗಿರೋ ರೀತಿಯಲ್ಲೆಲ್ಲ ರಿಕ್ವೆಸ್ಟ್ ಮಾಡಿದ್ದೀನಿ. ಕೊನೆಗೂ ಅವ್ರು ಕೊಡ್ದಿದ್ದಾಗ ಫ್ಲೈಟ್ ಅನೌನ್ಸ್ಮೆಂಟ್ ಆಗೋಗುತ್ತೆ, ಓಡ್ತೀನಿ, ಇಮಿಗ್ರೇಷನ್ನು, ಎಕ್ಸಿಟ್ ಸ್ಟ್ಯಾಂಪು, ಅಲ್ಲಿಂದ ಗೇಟ್ ನೋಡಿದ್ರೆ ಅಷ್ಟು ಮೈಲಿ ದೂರ ಇದೆ. ಹಬ್ಬ, ಕೊನೆಗೂ ಓಡ್ಕೊಂಡೋಗಿ ಫ್ಲೈಟ್ ಸಿಗುತ್ತೆ. ಇಡೀ ಫ್ಲೈಟಲ್ಲಿ ಮಯನ್ಮಾರ್ ದೇಶದ ಒಳ್ಳೆ ನೆನಪುಗಳಿಗಿಂತ ಈ ಡ್ರೋನ್ ಹೋಗ್ಬಿಡ್ತಲ್ಲ ಅನ್ನೋ ಕಹಿ ನೆನಪು ಕೂಡ ಕಾಡ್ತಾ ಇರುತ್ತೆ. ಆ್ಯಕ್ಚುಲಿ ಶಿವ್ ಬ್ರದರ್ಗೆ ನಾನು ಇನ್ನೂ ಹೇಳಿಲ್ಲ ನಮ್ಮ ಡ್ರೋನ್ ಕಳೆದೋಯ್ತು ಅಂತ. ಅವ್ರು ಹೇಳಿದೆ ಆ್ಯಕ್ಚುಲಿ ಫೋನ್ ಮಾಡಿ ತಕ್ಷಣವೇ, ನೆಕ್ಸ್ಟು ನೀವು ಕಳಿಸೋಂಥ ಹಣದಲ್ಲಿ ನಾನು ಡ್ರೋನ್ ತೊಗೊಂಡಿದ್ದೀನಿ ಗ್ಲೋಬಲ್ ಕನ್ನಡಿಗ ಫ್ಯಾಮಿಲಿಗೆ, ಇದನ್ನು ಗ್ಲೋಬಲ್ ಕನ್ನಡಿಗ ವೀಡಿಯೋಸಲ್ಲಿ ಉತ್ತಮವಾದ ಡ್ರೋನ್ ಶಾಟ್ಸನ್ನು ಕೊಡುವಂಥ ಪ್ರಯತ್ನದಲ್ಲಿ ಯೂಸ್ ಮಾಡ್ಕೊಳ್ತೀನಿ ಅಂತ. ಸುಮಾರು ಜನ ನೀವುಗಳು ಅಷ್ಟೇ ನಿಮ್ಮ ಕೈಲಾದಂತಹ ಕಾಂಟ್ರಿಬ್ಯೂಷನ್ನು ಚಿಕ್ಕದು ದೊಡ್ಡದು ಕಳಿಸ್ತಾನೆ ಇದ್ದೀರಾ. ನಾನು ಜನರಲಿ ಕಾಂಟ್ರಿಬ್ಯೂಷನ್ಸ್ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಅದನ್ನು ಮಾಡೋದಕ್ಕಿಂತ ಅಥವಾ ಅಂದರೆ ಬರೀ ಮಾತಾಡೋದಕ್ಕಿಂತ ಮಾಡಿ ತೋರಿಸ್ಬೇಕು ಅಂತ. ಈಗ ಕಾಂಟ್ರಿಬ್ಯೂಷನ್ಸ್ ಬರ್ತಾಯಿದೆ, ಕಾಂಟ್ರಿಬ್ಯೂಷನ್ಸ್ನ ಸಾಂಗ್ಸ್ಗೆ ಹಾಕ್ತಾಯಿದ್ದೀವಿ. ಗ್ಲೋಬಲ್ ಕನ್ನಡಿಗ ಸಾಂಗ್ಸ್ ಮಾಡೋದು ಅಷ್ಟು ಸುಲಭದ ಮಾತಲ್ಲ. ನಮಗೆ ಕಂಪೋಸರ್ ಇದ್ದಾರೆ ವಿಖ್ಯಾತ್, 4 ಜನ ಸಾಹಿತಿಗಾರರಿದ್ದಾರೆ, ಸಾಹಿತ್ಯ ಬರೆಯೋರು. ಯಾರು ಒಳ್ಳೊಳ್ಳೆ ಸಾಹಿತಿಗಳು, KGF ಮತ್ತು ಇನ್ನೂ ಉತ್ತಮವಾದ ಚಿತ್ರಗಳಿಗೆ ಸಾಹಿತ್ಯ ಬರೆದಂತಹ ಕಿನ್ನಲ್ ರಾಜ್. ಕನ್ನಡದ ಅತ್ಯದ್ಭುತವಾದ ಸಾಹಿತಿಗಾರರು ಸಂತೋಷ್ ನಾಯಕ್. ಅದಾದಮೇಲೆ ಹೊಸ ಹುಡುಗರು ಶರತ್ ಆದಿ ಅಂತ ಒಬ್ಬರು, ಇನ್ನೊಬ್ಬರು DN ಅಂತ ಧನುಷ್ ಅಂತ ಒಬ್ಬರು. ಇನ್ನೂ ಸಾಕಷ್ಟು ಜನನ ಬಡ್ಜೆಟ್ ಕನ್ಸ್ಟೆಂಟ್ ಇದೆ, ಅದರ ಮೂಲಕ ಸಾಧ್ಯವಾಗ್ತಾಯಿಲ್ಲ ಟೀಮನ್ನು ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋದಕ್ಕೆ. 2 ತಿಂಗಳು ಇವ್ರ ಹತ್ರ ಬರ್ಸಿದ್ರೆ 2 ತಿಂಗಳು ಇವ್ರ ಹತ್ರ ಬರ್ಸಿ ಮ್ಯಾನೇಜ್ ಮಾಡ್ತಾರದು, ಮತ್ತೆರಡು ತಿಂಗಳು ಅವ್ರಿಗೆ, ಮತ್ತೆರಡು ತಿಂಗಳು ಇವ್ರಿಗೆ. ಇದ್ರ ಮಧ್ಯೆ ನಮ್ಮ ಹುಡುಗ ವಿಖ್ಯಾತ್ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂದರೆ ಹಗಲು ರಾತ್ರಿ. ಅವನು ಕೂಡ ಕೆಲಸ ಮಾಡ್ತಾನೆ, ಅವನು ಕೂಡ ಗ್ಲೋಬಲ್ ಕನ್ನಡಿಗ, ಅವನು ಕೂಡ ನಮ್ಮ ಮಿಷನ್ 1000 ಏನಂದರೆ ಕನ್ನಡಕ್ಕೆ 1,000 ಅತ್ಯದ್ಭುತವಾದ ಹಾಡುಗಳನ್ನ ಕೊಡಬೇಕು ಅನ್ನೋ ಚಾಲೆಂಜು. ಯಾಕೆಂದರೆ ಇತ್ತೀಚಿನ ದಿವಸಗಳಲ್ಲಿ ನೀವು ನೋಡ್ತಾ ಇದ್ದೀರಾ, ಎಲ್ಲ ಕಡೆ ಏನಾಗ್ತಾಯಿದೆ, ಹಾಡುಗಳೇ ಕಮ್ಮಿ ಆಗಿಬಿಡ್ತದೆ. ಆಮೇಲೆ ಬೇರೆ ಬೇರೆ ಕ್ಯಾಟಗರಿ ಆಫ್ ಸಾಂಗ್ಸ್ ಅಂತೀವಿ. ಇವಾಗ ಇವತ್ತಿಗೂ ನಾವು ಹಬ್ಬಕ್ಕೆ ಯುಗಾದಿ ಬಂದರೆ ಇನ್ನೂ ಹಳೆ ಯುಗಾದಿ ಹಾಡೇ ಹಾಡ್ತಾಯಿದ್ದೀವಿ. ಸಂಕ್ರಾಂತಿ ಬಂದರೆ ಸಂಕ್ರಾಂತಿ ಬಂತು ರತೋ ಅಂದರೆ ಇನ್ನೂ ಒಂದು 20-25 ವರ್ಷದ ಹಿಂದಿನ ಹಾಡುಗಳನ್ನ ಇವತ್ತೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ಕೊಂಡು ಹಾಡ್ತಾಯಿದ್ದೀವಿ. ಆದರೆ ಆ ಜಾಗಕ್ಕೆ ಇನ್ನೂ ಸಾಕಷ್ಟು ಹಾಡುಗಳು
ನವ ಪೀಳಿಗೆಯ ಹಾಡುಗಳು, ನ್ಯೂ ಏಜ್ ಸಾಂಗ್ಸ್ ಅಂತ ಏನು ಕರಿತೀವಿ, ಅದು ಬರಬೇಕು ಅನ್ನೋದು ನನ್ನ ಉದ್ದೇಶ. ಆಮೇಲೆ ಫ್ಯಾಮಿಲಿ, ಈಗ ಕುಟುಂಬ ಮುಂಚೆಲ್ಲ ಜೇನಿನ ಗೂಡು ನಾವೆಲ್ಲ ಹಬ್ಬ ಹಬ್ಬ, ಆಮೇಲೆ ಎಷ್ಟು ಅದ್ಭುತವಾದ ಹಾಡುಗಳು ಬರೋದು, ಎಷ್ಟು ಅದ್ಭುತವಾದ ಚಿತ್ರಗಳು ಬರೋದು. ಈಗ ಅವೆಲ್ಲ ಇವಾಗೆಲ್ಲ ಮಾಯ ಆಗೋಗಿದೆ ಲಿಟ್ರಲಿ. ಬರೀ ಆ್ಯಕ್ಷನ್ ಚಿತ್ರಗಳು, ಇನ್ವೆಸ್ಟಿಗೇಟಿವ್, ಕ್ರಿಮಿನಲ್, ಈ ಥರ ಬ್ಯಾಕ್ಗ್ರೌಂಡ್ ಚಿತ್ರಗಳು ಟ್ರೆಂಡ್ ಇರೋದ್ರಿಂದ ಬೇರೆ ಹಾಡುಗಳು ನಾವು ಇಲ್ಲೆಲ್ಲ ಮರ್ತೋಗ್ಬಿಟ್ಟಿದ್ದೀವಿ. ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನಲ್ಲಿ ಏನಾಗ್ತದೆ, ರ್ಯಾಪಲ್ಲಿ ಮಾತ್ರ ಬೆಳವಣಿಗೆ ನೋಡ್ತಾ ಇದ್ದೀವಿ. ಎಲ್ಲ ರ್ಯಾಪ್ಸ್ ಅಂದರೆ ಯಂಗ್ಸ್ಟರ್ಸ್ಗೆ ಏನು ಇಷ್ಟ ಆಗ್ತದೆ ಅದು ಮಾತ್ರ. ಬಟ್ ರ್ಯಾಪ್ ಜೊತೆಗೆ ಇನ್ನೂ ಸಾಕಷ್ಟು, ಈಗ ಪಬ್ ಸಾಂಗ್ಸಲ್ಲೂ ಅಷ್ಟೇ ಕೊರತೆ ಇದೆ. ಈಗ ನಾವು ಒಂದು ಪಬ್ಗೆ ಹೋಗಿ ಗಲಾಟೆ ಮಾಡ್ತೀವಿ, ಕನ್ನಡ ಹಾಡು ಹಾಕಿ ಅಂತ. 10 ಹಾಡು ಹಾಕಿದ್ಮೇಲೆ 11ನೇ ಹಾಡು ಹಾಕೋಕ್ಕೆ ನಮ್ಮ ಹತ್ರ ಆ ಥರ ಹಾಡುಗಳೇ ಇಲ್ಲ. ಇವಾಗಲೂ 3 ಪೆಗ್ಗಿಗೆ ಮತ್ತು ಇನ್ನೂ ಯಾವುದು ಹಳೇದಿದೆ, ಒಂದು ಆಲ್ಮೋಸ್ಟ್ 7 ವರ್ಷದ್ದು, ಅದನ್ನೇ ಹಾಕ್ತಾಯಿದ್ದೀವಿ. ಲೇಟೆಸ್ಟ್ ಹಾಡುಗಳು ಬರಬೇಕು ಅಂದರೆ ಯಾರಾದರೂ ಪ್ರೊಡ್ಯೂಸ್ ಮಾಡಬೇಕು, ಅಥವಾ ಸರ್ಕಾರಗಳು ಇದಕ್ಕೆ ಏನಾದರೂ ಸ್ಟೆಪ್ಸ್ ತೊಗೋಬೇಕು, ಇಂಡಸ್ಟ್ರಿ ಸ್ಟೆಪ್ಸ್ ತೊಗೋಬೇಕು, ಇಂಡಿಪೆಂಡೆಂಟ್ ಮ್ಯೂಸಿಕ್ ಸೀನ್ ಸ್ಟ್ರಾಂಗ್ ಆಗಬೇಕು. ಆಮೇಲೆ ಒಬ್ಬ ಇಂಡಿಪೆಂಡೆಂಟ್ ಮ್ಯೂಸಿಷಿಯನ್ನು ಇಡೀ ವರ್ಷ 7 ಸಾಂಗು 6 ಸಾಂಗ್ ಮಾಡ್ತಾಯಿದ್ದಾರೆ. ನಾನು ಅದನ್ನು ಹೆಂಗಾರು ಒಂದು ಫ್ಯಾಕ್ಟ್ರಿ ಸೆಟಪ್ಗೆ ತಂದು ಎಲ್ಲರನ್ನೂ ಒಂದುಗೂಡಿಸಿ ಹೆಂಗಾರು ಅದನ್ನು ಒಂದು ಮಾಸ್ ಮೂಮೆಂಟ್ ಮಾಡ್ಬೋದು ಆ ಕನ್ನಡ ಹಾಡುಗಳೇ ಅನ್ನೋದು ಥಾಟ್ ಪ್ರೊಸೆಸ್ಸು ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ ಜೊತೆಗೆ, ಅಥವಾ GK ಮ್ಯೂಸಿಕ್ ಜೊತೆಗೆ. ಅದಕ್ಕೋಸ್ಕರ ನಿಮ್ಮಲ್ಲೂ ಇವಾಗ ಕಾಂಟ್ರಿಬ್ಯೂಷನ್ಸ್ ನೀವೇನು ಕಳಿಸ್ತೀರಾ ಅದನ್ನೆಲ್ಲ ಸಂಗೀತಕ್ಕೆ, ಅಥವಾ ಯಾರಿಗಾರು ಸಹಾಯ ಮಾಡೋದಕ್ಕೆ ಬೇರೆ ದೇಶದಲ್ಲಿ, ಅಥವಾ ಇನ್ನೊಂದು ಯಾವುದೋ ಒಳ್ಳೆಯ ಉದ್ದೇಶಕ್ಕೆ, ಇದೇ ರೀತಿಯೇ ಎಲ್ಲ ಡೈವರ್ಟ್ ಮಾಡ್ತಾಯಿದ್ದೀನಿ. ದೊಡ್ಡ ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ಸ್ ಬರಬೇಕು. ಇನ್ನು ಸುಮಾರು ಜನ ಕೇಳ್ತಾ ಇದ್ದಾರೆ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ. ಬಟ್ ನಾನೇನೆಂದರೆ, ನನ್ನ ಹತ್ರ ಪ್ಲ್ಯಾನ್ ಇಲ್ಲದೆ ನಾನು ಯಾವ ಕಾಂಟ್ರಿಬ್ಯೂಷನ್ಸ್ನ ಇಸ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ. ಈಗ ನೋಡಿ, ಅವ್ರು ಕಳಿಸಿದ್ರು ಶಿವರು, ತಕ್ಷಣ ಡ್ರೋನ್ ತೊಗೊಂಡ್ವಿ, ಅದರ ಅಭಾವ ಇತ್ತು, ತೊಗೊಂಡ್ವಿ. ಅದೇ ರೀತಿ ಇನ್ನೂ ಸಾಕಷ್ಟು ಜಾಗಗಳಿಗೆ ಕಾಂಟ್ರಿಬ್ಯೂಷನ್ಸ್ನ ಅವಶ್ಯಕತೆ ಇದೆ. ಬಟ್ ಅದರ ಪ್ಲ್ಯಾನ್ಸ್ ಇದ್ದುಬಿಲ್ಲದೆ ನಾವು ಯಾರ ಹತ್ರನೂ ದುಡ್ಡು ಇಸ್ಕೊಂಡು ಅದಾದಮೇಲೆ ತಕ್ಷಣ ಅದನ್ನು ಮಾಡೋಕ್ಕಾಗದೆ, ಇವ್ರು ಬರೀ ದುಡ್ಡು ಇಸ್ಕೊಳ್ತಾ ಇದ್ದಾರೆ ಅನ್ನೋ ಒಂದು ಆಪಾದನೆ ಕೂಡ ಬೇಡ ಅನ್ನೋ ದೃಷ್ಟಿಯಲ್ಲಿ ನಾನು ಹಣದಿಂದ ಕೂಡ ದೂರ ಇದ್ದೀನಿ. ಮುಂಚೆಯಿಂದ ಹೇಳಿದಂಗೆ ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಸ್ ಇವತ್ತಿಗೂ ಕೂಡ ಬರ್ತಾಯಿದೆ. ಇವತ್ತಿಗೂ ಕೂಡ ಒಂದು ವೀಡಿಯೋಗೆ 75,000, 1,25,000 ಕೊಡೋಕ್ಕೆ ರೆಡಿ ಇದ್ದಾರೆ. 20 ವೀಡಿಯೋಗೆ ಕಮಿಟ್ ಕೂಡ ರೆಡಿ ಇದ್ದಾರೆ. ನಾನು ಅವ್ರ ಮೇಲ್ ಮಾಡಿದಾಗೆಲ್ಲ ಅವ್ರ ಮೇಲ್ನ ನಿಮಗೆ ಸೀದಾ ತೋರಿಸ್ಬಿಡ್ತಾ ಇದ್ದೀನಿ. ಸೊ ಅದಕ್ಕೆ ಬೇಜಾರು ಮಾಡಿಕೊಂಡು ಇತ್ತೀಚೆಗೆ ಅವರು ಕೂಡ ಕಳಿಸ್ತಾ ಇಲ್ಲ. ನನ್ನ ಉದ್ದೇಶ ಏನಂದರೆ, ಕನ್ನಡದಲ್ಲಿ ಅಥವಾ ಕರ್ನಾಟಕದ ಜನರು ಅಥವಾ ಇಡೀ ಭಾರತದ ಜನರು ಯಾರೂ ಕೂಡ ಈ ಒಂದು ಕೆಟ್ಟ ಗ್ಯಾಮ್ಲಿಂಗ್ ಚಟಕ್ಕೆ ಬೀಳಬಾರ್ದು. ಬಿದ್ದು ಅದನ್ನು ಪ್ರಮೋಟ್ ಮಾಡೋರು ನಾವಾಗಬಾರ್ದು. ಎಷ್ಟೋ ಜನಗಳು, ಎಷ್ಟೋ ತಾಯಂದಿರು, ತಂದೆಯರು ಅವರ ಮಕ್ಕಳು ನನ್ನ ಪ್ರೀತಿಯಿಂದ ಮಾತಾಡಿಸ್ತಾರೆ. ಮನೆ ಫ್ಯಾಮಿಲಿ ಜೊತೆಗೆ ಒಂದು ದಿವಸ ರೆಸಾರ್ಟ್ಗೆ ಹೋಗಿದ್ದೆ, ನನ್ನ ತಮ್ಮನ ಮಗನ ಧೀರನ ಹುಟ್ಟುಹಬ್ಬ ಅಂತ. ಅಲ್ಲೂ ಕೂಡ ಒಂದು 4-5 ಫ್ಯಾಮಿಲೀಸ್ ಬಂದು ಮಾತಾಡಿಸಿದ್ರು, ಸರ್ ನಾವು ಇಡೀ ಫ್ಯಾಮಿಲಿ ನಿಮ್ಮನ್ನ ನೋಡ್ತೀವಿ ಹಾಗೆ ಅಂತ. ಸೊ ಆ ಥರ ಇದ್ದಾಗ ನಾವು ಇನ್ನೊಬ್ಬರು ಕುಟುಂಬಕ್ಕೆ ಕಲ್ಲಾಗಬಾರ್ದು. ನಾವೇನೂ ಕಾಂಟ್ರಿಬ್ಯೂಷನ್ ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಕೆಟ್ಟದಂತೂ ಮಾಡೋಕ್ಕೆ ಹೋಗಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಗ್ಯಾಮ್ಲಿಂಗಿಂದ ಸಂಪೂರ್ಣವಾಗಿ ದೂರ ಇದ್ದೀನಿ. ಅದು ಬಿಟ್ಟು ಅಸ್ಟ್ರಾಲಜಿ ಅಥವಾ ಬೇಡದಿರುವಂತಹ ಕೆಲವು ವಿಚಾರಗಳಿದೆ, ಅದೆಲ್ಲ ಮಾಡಿದ್ರೆ ವರ್ಕ್ ಆಗೋಲ್ಲ. ಸುಮ್ಮನೆ ಅದನ್ನು ನಾನು ನಿಮಗೆ ಪ್ರಮೋಟ್ ಮಾಡಿ ನನಗೆ ಬರ್ಬೋದು ಒಂದು 5-6 ಲಕ್ಷ ದುಡ್ಡು, ಅದರಿಂದ ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದು. ಬಟ್ ನಾನು ಹೇಳೋದಂದರೆ, ನಂಗೆ ಪ್ರಾಬ್ಲಮ್ ಇದ್ದರೆ ನಿಮ್ಮನ್ನೇ ಕೇಳ್ತೀನಿ, ನೀವೇ ಕಾಂಟ್ರಿಬ್ಯೂಟ್ ಮಾಡಿ, ಅಥವಾ ನೀವೇ ವಾಲಂಟಿಯರ್ ಆಗಿ ಜಾಯಿನ್ ಬಟನ್ಗೆ ಜಾಯಿನ್ ಆಗಿ, ಅಥವಾ ನಿಮ್ಮ ಕೈಲಾದಂಥ ಕಾಂಟ್ರಿಬ್ಯೂಷನ್ಸ್ನ ನಾವು ಕೊಡ್ತಾನೆ ಇರ್ತೀವಿ QR ಕೋಡ್ಗೆ, ಅದಕ್ಕೆ ಹಾಕ್ಬೋದು. ಕೆಲವರು ಅದನ್ನು ಭಿಕ್ಷೆ ಅಂತ ಅನ್ಕೋತಾರೆ. ಖಂಡಿತ ಅದು ಭಿಕ್ಷೆನೇ. ಯಾಕೆಂದರೆ ಸುಮಾರು ಜನ ಹೀಯಾಳಿಸುವಂತಹ ಮಾತುಗಳನ್ನ ಬರೀತಾರೆ ಅದರಲ್ಲಿ. ಏನು ನೋಡುಗರು ಇವನು ಭಿಕ್ಷೆ ಬಿಡ್ತಾಯಿನೇ ಎಲ್ಲರ ಹತ್ರ ಅಂತ. ಯೋಚನೆ ಮಾಡಿ, ಈಗ ಒಂದು ಪಿಕ್ಚರ್ ಮಾಡಿದವನು ಕೂಡ, ಅವನು ಇಲ್ಲೇ ಲೋಕಲಲ್ಲಿ ಪಿಕ್ಚರ್ ಮಾಡಿದ್ರು ಕೂಡ ಒಂದು ಟಿಕೆಟ್ಗೆ ಮಾರ್ತಾನೆ ಅವನ ಚಿತ್ರವನ್ನು ಥಿಯೇಟ್ರಲ್ಲಿ ತೋರಿಸೋದಕ್ಕೆ. ಆದರೆ ನಾವುಗಳು, ಎಸ್ಪೆಷಲಿ ನನ್ನ ವಿಷಯಕ್ಕೆ ಬಂದರೆ ಗ್ಲೋಬಲ್ ಕನ್ನಡಿಗ, ಯಾಕಂದರೆ ನಾನು ಬೇರೆಯವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ಗ್ಲೋಬಲ್ ಕನ್ನಡಿಗನ ವಿಚಾರಕ್ಕೆ ಬಂದರೆ ಇವತ್ತುವರೆಗೂ 50 ದೇಶಗಳಿಗೆ ಹೋಗಿ ಬಂದಿದ್ದೀನಿ. 50 ದೇಶಕ್ಕೂ ಹೆಚ್ಚಾಗಿದೆ. ಅದರಲ್ಲಿ ಎಷ್ಟು ಪ್ರತಿಯೊಂದು ದೇಶದ ಇನ್ಡೆಪ್ತ್ ವಿವರಣೆ, ಇನ್ಡೆಪ್ತ್ ಇನ್ಫಾರ್ಮೇಷನು ಮತ್ತು ರಿಯಾಲಿಟಿ. ಈಗ ನ್ಯೂಸ್ ಚಾನಲ್ಗಳು ಕೂಡ ಅವರಿಗೆ ಒಂದು ಸೋರ್ಸ್ ಅಂತ ಇರುತ್ತೆ, ಅಂದರೆ ಒಂದು ಸೋರ್ಸ್ ಆಫ್ ವೀಡಿಯೋಸ್ ಇರುತ್ತೆ. ಆ ಸೋರ್ಸನ್ನು ಇವರು ದುಡ್ಡು ಕೊಟ್ಟು ಬೈ ಮಾಡ್ತಾರೆ. ಆ ನ್ಯೂಸನ್ನು ಬೈ ಮಾಡಿ ಆ ನ್ಯೂಸ್ಗೆ ಇವರು ಇಂಟರ್ಪ್ರಿಟೇಷನ್ ಕೊಡ್ತಾರೆ. ಅಂದರೆ ಇವರ ಪ್ರಕಾರ ಅದೇನು ಅಂತ, ಅದರ ಸತ್ಯತೆ ಅಸತ್ಯತೆ ಇವರು ನೋಡಿರಲ್ಲ, ಇವರು ಕೇಳಿರಲ್ಲ. ಅಲ್ಲಿ ಏನು ಬಂದಿರುತ್ತೆ ಆ ನ್ಯೂಸನ್ನು ಓದ್ತಾರೆ, ಆ ವೀಡಿಯೋಸ್ನ ಯೂಸ್ ಮಾಡ್ಕೊಳ್ತಾರೆ, ಇವರ ಇಂಟರ್ಪ್ರಿಟೇಷನ್ಸ್ ಕೊಡ್ತಾರೆ. ಆದರೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗ ಒಂದು ದಿವಸನೂ ಆ ರೀತಿಯ ಕೆಲಸ ಮಾಡಿಲ್ಲ. ಪ್ರತಿಯೊಂದನ್ನು ಅದೇ ಊರಲ್ಲಿ, ಅದೇ ಜಾಗದಲ್ಲಿ. ಈಗ ಇರಾನ್ ಬಗ್ಗೆ ಏನು ಮಾತಾಡ್ತಾ ಇದ್ದಾರೆ ಎಲ್ಲ ಇಡೀ ಜಗತ್ತು, ಇರಾನ್ ದೇಶದಲ್ಲಿ 74 ದಿವಸ ಇದ್ದಂತಹ ಏಕೈಕ ಕನ್ನಡಿಗ ನಾನು. ಇಸ್ರೇಲ್ ಮತ್ತು ಇರಾನ್ 2 ದೇಶಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ಏಕೈಕ ಕನ್ನಡಿಗ. 2 ದೇಶಕ್ಕೂ ಈಕ್ವಲ್ ಆಗಿ ವಿಸಿಟ್ ಮಾಡಿದ್ದು. ಬರೀ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿರುವಂತಹ ಪ್ರತಿಯೊಂದು ವಾರ್ ಝೋನು ಕೂಡ ವಿಸಿಟ್ ಮಾಡಿದಂತಹ ಏಕೈಕ ಕನ್ನಡಿಗ. ಅದು ಯುಕ್ರೇನ್ ಆಗ್ಬೋದು, ಪಾಕಿಸ್ತಾನ ಆಗ್ಬೋದು, ಅಫ್ಘಾನಿಸ್ತಾನ ಆಗ್ಬೋದು, ರಷ್ಯಾ ಆಗ್ಬೋದು, ವೆಸ್ಟರ್ನ್ ಸಹಾರಾ ಆಗ್ಬೋದು,
ಇರಾಕ್, ಇರಾನ್, ಇಸ್ರೇಲ್, ಪ್ಯಾಲೆಸ್ಟೀನ್, ಪ್ರತಿಯೊಂದು ಪ್ರತಿಯೊಂದು ಯುದ್ಧ ಭೂಮಿಯ ರಿಯಾಲಿಟಿಯನ್ನು, ಅಲ್ಲಿಯ ಜನಗಳ ಮನಸ್ಥಿತಿಯನ್ನು ಸೀದಾ ನಿಮಗೆ ತೋರಿಸ್ಕೊಡ್ತಾ ಇರೋಂತಹ ಏಕೈಕ ವಾಹಿನಿ ಕನ್ನಡ ವಾಹಿನಿ. ಮಿಕ್ಕಿದವರೆಲ್ಲ ನಾನು ಬೇರೆಯವ್ರು ಮಾಡ್ತಾ ಇರೋದು ಕೆಟ್ಟ ಕೆಲಸ ಅಂತ ಹೇಳ್ತಲ್ಲ, ನಾನು ಹೇಳ್ತಿರೋದು ಯಾರು ಅಷ್ಟು ಡೈರೆಕ್ಟಾಗಿ ಅಷ್ಟು ಪ್ರಾಕ್ಟಿಕಲಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿಲ್ಲ ರಿಯಲ್ ಆಗಿ. ಆದರೆ ರಿಯಲ್ಲಾಗಿ ಹೋಗಿ ತೋರಿಸ್ಬೇಕು ಅಂದರೆ ಎಷ್ಟು ಖರ್ಚು ವೆಚ್ಚ ಬರುತ್ತೆ ಅಂತ ಒಂದ್ಸಲ ಯೋಚನೆ ಮಾಡಿ. ಒಬ್ಬ ಸಿಂಗಲ್ ಕ್ರಿಯೇಟರು ಹೆಂಗೆ ಎಲ್ಲದನ್ನು ಮೇಂಟೈನ್ ಮಾಡೋದಕ್ಕೆ ಸಾಧ್ಯ? ಯೂಟ್ಯೂಬಿಂದ ರೆವೆನ್ಯೂ ದಿವಸ ಕಮ್ಮಿ ಆಗ್ತಾಯಿದೆ ಹೊರತು ಜಾಸ್ತಿ ಆಗ್ತಾಯಿಲ್ಲ. ಆಮೇಲೆ ನಾವು ಕೂಡ ದಿವಸ ದೊಡ್ಡ ಪ್ರಾಜೆಕ್ಟ್ಸಿಗೆ ಕೈ ಹಾಕ್ತಾಯಿದ್ದೀವಿ. ಈಗ ದೂರದ ಯುಕ್ರೇನ್ಗೆ ಹೋಗಬೇಕು ಅಂದರೆ ಇಲ್ಲಿಂದ ಫಸ್ಟು ಯುರೋಪ್ ವೀಸಾ ತೊಗೋಬೇಕು. ಯುರೋಪ್ ವೀಸಾಗೆ 15,000 ರೂಪಾಯಿ ಆಗುತ್ತೆ. ಅದಾದಮೇಲೆ ಇಲ್ಲಿಂದ ಯುರೋಪ್ಗೆ ಹೋಗಬೇಕು, ಯಾವುದಾದ್ರು ಒಂದು ಯುರೋಪಿಯನ್ ಕಂಟ್ರಿ, ಜರ್ಮನಿ, ಫ್ರಾನ್ಸ್ ಯಾವ್ದಾದ್ರು. ಆ ದೇಶದಿಂದ ಪೋಲ್ಯಾಂಡ್ಗೆ ಹೋಗಬೇಕು. ಪೋಲ್ಯಾಂಡ್ ಬಾರ್ಡ್ರಲ್ಲಿ ಮತ್ತೆ ಯುಕ್ರೇನ್ ವೀಸಾ ಅಪ್ಲೈ ಮಾಡಬೇಕು. ಯುಕ್ರೇನ್ ವೀಸಾ ಅಪ್ಲೈ ಮಾಡಿದ್ಮೇಲೆ ಪೋಲ್ಯಾಂಡ್ ಬಾರ್ಡ್ರಿಗೆ ಹೋಗಬೇಕು. ಆ ಪೋಲ್ಯಾಂಡ್ ಬಾರ್ಡ್ರಲ್ಲಿ ಬಸ್ ತೊಗೊಂಡು ಯುಕ್ರೇನ್ಗೆ ಎಂಟ್ರಿ ಆಗಬೇಕು. ಎಂಟ್ರಿ ಆಗೋಷ್ಟೊತ್ತಿಗೆ ನಿಮ್ಗೆ ಸುಮಾರು 1.5 ಲಕ್ಷ ರೂಪಾಯಿ ಬೇಕು. ಎಂಟ್ರಿ ಆದಮೇಲೆ ದೇಶದಲ್ಲಿ 1 ಲಕ್ಷ 1.5 ಲಕ್ಷ ಮತ್ತೆ ಬೇಕು. ಮತ್ತು ದೇಶದಿಂದ ಎಕ್ಸಿಟ್ ಆಗೋದಕ್ಕೆ ದುಡ್ಡು ಬೇಕು. ಮತ್ತು ಮಧ್ಯಾಹ್ನ ಸಮಸ್ಯೆಗಳು ಪ್ರಾಬ್ಲಮ್ ಆದರೆ ಮತ್ತೆ ದುಡ್ಡು ಬೇಕು. ಮತ್ತು ಆಚೆ ಬಂದಮೇಲೆ ಮತ್ತೆ ಯುರೋಪಲ್ಲಿ ಸ್ವಲ್ಪ ದಿವಸ ಇದ್ದು ಮತ್ತೆ ವಾಪಸ್ ಬರಬೇಕು. ಅನ್ಕೋತೀರಾ ಫ್ಯಾನ್ಸಿ ಅಂತ? ಖಂಡಿತ ಯಾರೂ ನೋಡಿಲ್ದಿರುವಂತಹ ಅತ್ಯದ್ಭುತವಾದ ವಿಚಾರಗಳನ್ನು ನೋಡಿದ್ದೀನಿ, ಅನುಭವಿಸಿದ್ದೀನಿ. ಆದರೆ ಖರ್ಚು ವೆಚ್ಚ ಅಷ್ಟು ಸುಲಭ ಇಲ್ಲ ಮೇಂಟೈನ್ ಮಾಡೋದು. ಇನ್ನು ಮುಂದೆ ಹೋಗ್ತಾ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ನೀವು ಯೋಚನೆ ಮಾಡೋದಾದರೆ ಕಾಂಪಿಟೇಷನೇ ಇಲ್ಲ ಈ ಝೋನಲ್ಲಿ. ಯಾಕೆಂದರೆ ಯಾರೂ ಕೂಡ ಇದಕ್ಕೆ ಕೈ ಹಾಕೋಕ್ಕಾಗಲ್ಲ. ಈಗ ಎಲ್ಲರೂ ಯೋಚನೆ ಮಾಡೋದು ಹೆಂಗೆ ಅಂದರೆ ₹1 ಹಾಕಿದ್ರೆ ₹2 ಬರಬೇಕು ಅಂತ. ₹1 ಹಾಕಿದ್ರೆ ₹4 ಖರ್ಚಾಗುವಂತಹ ಸಂದರ್ಭ ನಾವು ಮಾಡ್ತಾರೋ ಕೆಲಸ. ಸೊ ಅದಕ್ಕೋಸ್ಕರ ನಾನು ಸಪೋರ್ಟ್ ಕೇಳೋದು ಹೊರತು ಶುರು ಅದನ್ನು ಕೇಳಿಲ್ಲ ನಾನು. ಹೋಗ್ತಾ ಮಿಷನ್ಸ್ ಕಾಂಪ್ಲೆಕ್ಸ್ ಆಗ್ತಾ ಹೋಯಿತು. ದೊಡ್ಡ ಚಾಲೆಂಜಸ್ ಕೈ ಹಾಕ್ತಾಯಿದ್ವಿ. ವೀಸಾಸ್ ಕಾಂಪ್ಲೆಕ್ಸು. ಈಗ ನೋಡಿ ಸಡನ್ನಾಗಿ 1.5 2 ಲಕ್ಷ ಇದ್ದಂತಹ ಖರ್ಚು ಡ್ರೋನ್ ಕಳೆದೋದ ತಕ್ಷಣ 3 ಲಕ್ಷ ಆಯಿತು. ಸೊ 3 ಲಕ್ಷ ನಾನು ರೆವೆನ್ಯೂನೇ ಬರೆದಿದ್ದಾಗ ನಾನು ಮೈನಸಲ್ಲಿ ಹೋದಂಗೆ ತಾನೆ. ಸೊ ಈ ರೀತಿ ಸಾಕಷ್ಟು ಚಾಲೆಂಜಸ್ ಇದೆ. ಸೊ ಅವರು ಭಿಕ್ಷೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಅಥವಾ ಏನೇ ಅಂದ್ಕೊಂಡ್ರು ನಾವು ಮಾಡ್ತಾ ಇರೋದು ಒಂದು ಪ್ರೀತಿಯಿಂದ ಕನ್ನಡಿಗರಿಗೆ ಬಹಳ ಆತ್ಮೀಯತೆಯಿಂದ ಏನೋ ಒಂದು ಹೊಸ ವಿಷಯಗಳನ್ನು ರಿಯಲ್ಲಾಗಿ ತೋರಿಸ್ಬೇಕು, ಯಾವುದೇ ಮೋಸ ಅಥವಾ ಶೋ ಆಫ್ ಇಲ್ಲದೆ ಅನ್ನೋ ಒಂದು ದೃಷ್ಟಿ. ಸಪೋರ್ಟ್ ಮಾಡೋಕ್ಕಾದರೆ ಸಪೋರ್ಟ್ ಮಾಡಿ, ಇಲ್ಲಾಂದರೆ ಯಾರನ್ನೂ ಬಲವಂತವಾಗಿ ಮಾಡಲೇಬೇಕು ಅನ್ನೋವಂತಹ ಡಿಮ್ಯಾಂಡು ನಮ್ಮ ಕಡೆಯಿಂದ ಇಲ್ಲವೇ ಇಲ್ಲ. ಅದಾದಮೇಲೆ ಏನಾಗಿದೆ, ಈಗ ಸಪೋರ್ಟ್ ಮಾಡಿದಷ್ಟು ಟೀಮ್ ಎಕ್ಸ್ಪ್ಯಾನ್ಷನ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದೀನಿ. ಎಡಿಟರ್ ಇದ್ದಾರೆ ಮಯೂರ್ ಅಂಗಡಿಯವರು, ಈಗ ಮ್ಯೂಸಿಕ್ ಕಂಪೋಸರ್ ಇದ್ದಾರೆ, ಮಿಕ್ಸಿಂಗ್ ಮಾಸ್ಟರಿಂಗ್ ಮಾಡೋರಿದ್ದಾರೆ. ಆಮೇಲೆ ನೀವೆಲ್ಲ ಕೇಳ್ತಾಯಿದ್ರಿ ಸಾಂಗ್ಸ್ ಎಲ್ಲ ಹೆಂಗೆ ರೆಕಾರ್ಡ್ ಮಾಡ್ತೀರಾ ಅಂತ. ಪ್ರತಿ ಸರಿ ನಾನು ಭಾರತ ದೇಶಕ್ಕೆ ವಾಪಸ್ ಬಂದಾಗ, ಕರುನಾಡಿಗೆ ಬಂದಾಗ ಬರ್ತಿದ್ದಂಗೆ ಒಂದು ದಿವಸ ಸುಧಾರಿಸ್ಕೊಂಡು ಸೀದಾ ಹೋಗೋದು ಸ್ಟುಡಿಯೋಗೆ. RR ನಗರದಲ್ಲಿರುವಂತಹ ಶಿವೋಮ್ ಸ್ಟುಡಿಯೋಸು, ಜಂಗಮ ಸ್ಟುಡಿಯೋಸು, ಇನ್ನೂ 5-6 ಸ್ಟುಡಿಯೋಸಲ್ಲಿ ಹಾಡಿದ್ದೀನಿ. ಒಂದೊಂದು ಸ್ಟುಡಿಯೋಲೂ 10 ಹಾಡುಗಳು ಹಾಕಿದ್ದೀವಿ. ಆ 10 ಹಾಡುಗಳನ್ನ ಲೋಡ್ ಮಾಡಿ ಪ್ರತಿ ಸಲಿನೂ 4 ದಿವಸ 5 ದಿವಸದಲ್ಲಿ ದಿವಸಕ್ಕೆ 2 ಸಾಂಗು, ಬೆಳಗ್ಗೆ 1 ಸಾಂಗು, ಸಂಜೆ 1 ಸಾಂಗು, ಬೆಳಗ್ಗೆ 1 ಸಾಂಗು, ಸಂಜೆ 1 ಸಾಂಗು, ಈ ಥರ ರೆಕಾರ್ಡ್ ಮಾಡಿ ವಾಪಸ್ ನಾನು ವಿಖ್ಯಾತ ಕಳಿಸ್ಬೇಕು. ವಿಖ್ಯಾತ ಅದನ್ನು ಪ್ರೊಸೆಸ್ ಮಾಡ್ತಾರೆ, ಮತ್ತು ಇನ್ನೊಂದು ಕಡೆ ಮಿಕ್ಸಿಂಗ್ ಮಾಸ್ಟರಿಂಗ್ ಆಗುತ್ತೆ. ಇಷ್ಟೆಲ್ಲ ಆದಮೇಲೆ ಅದು ಆಚೆ ಬರುತ್ತೆ. ಅದನ್ನು ಸಾಂದರ್ಭಿಕವಾಗಿ ಎಲ್ಲರೂ ಯೂಸ್ ಮಾಡ್ತಾಯಿದ್ದೀವಿ. ಈಗ ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ ಅಂತ ನಾವೇನು ಕನ್ಸ್ಕೊಂಡಿದ್ವಿ, ಮಿಷನ್ 1000 ಸಾಂಗ್ಸು, ಅದು ಕೂಡ ಚಾಲು ಆಗಿದೆ. ಆಲ್ರೆಡಿ 15ರಿಂದ 16 ಸಾಂಗು ಸ್ಪಾಟಿಫೈ, ಆ್ಯಪಲ್ ಮ್ಯೂಸಿಕ್ಕು, ಅಮೆಝಾನ್ ಮ್ಯೂಸಿಕ್ಕು, ಯೂಟ್ಯೂಬ್ ಮ್ಯೂಸಿಕ್ಕು ಪ್ರತಿಯೊಂದು ಕೂಡ ಲೈವ್ ಆಗಿದೆ. ನೀವು ಕೂಡ ಕೇಳ್ಬೋದು, ಆನಂದಿಸ್ಬೋದು. ಯಾವುದಕ್ಕೂ ನಾವು ಯಾರಿಗೂ ಏನೂ ಚಾರ್ಜಸ್ ಮಾಡ್ತಿಲ್ಲ, ಎಲ್ಲನೂ ಉಚಿತವಾಗೇ ಕೊಡ್ತಾ ಇರೋದು. ಬಟ್ ಏನಂದರೆ ಇದೆಲ್ಲ ಮಾಡೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಬರ್ತಾ ಇರೋದ್ರಿಂದ, ಒಬ್ಬನೇ ಮ್ಯಾಚ್ ಮಾಡೋಕ್ಕೆ ಆಗದೆ ಇರೋದ್ರಿಂದ ಕೇಳಿ ಪಡ್ಕೊಂಡು, ನಮ್ಮ ಫ್ಯಾಮಿಲಿ ಹತ್ರನೇ ಕೇಳಿ ಪಡ್ಕೊಂಡು ನಾವು ಮುಂದಕ್ಕೆ ಹೋಗಬೇಕು. ಇಲ್ಲಾಂದರೆ ಸ್ಟಾಪ್ ಮಾಡಬೇಕಾಗತ್ತೆ. ಸ್ಟಾಪ್ ಮಾಡೋದು ಮಾತೇ ಇಲ್ಲ. ಎಷ್ಟೇ ಕಷ್ಟ ಆದರೂ ಮಿಷನ್ 117 ಮುಂದುವರಿಯುತ್ತೆ. ಪ್ರೀತಿ ಪ್ರೋತ್ಸಾಹ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಕೊಡಿ. ಸಾಧ್ಯವಾಗಲಿಲ್ವಾ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಒಂದು 4 ಜನ ಕಳಿಸಿ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ನೀವು ನಿಮ್ಮ ಸಪೋರ್ಟ್ ಕೊಡಿ ಅಂತ. ಅದು ಕೂಡ ನಿಮ್ಮ ಕಡೆಯಿಂದ ಬಂದಂತಹ ಸಪೋರ್ಟ್ ಕೂಡ. ಎಲ್ಲನೂ ಹಣದಿಂದನೇ ಅಳಿಯೋಕ್ಕಾಗಲ್ಲ, ಎಲ್ಲನೂ ಒಂದೇ ವಿಷಯದಲ್ಲಿ ಹಾಕೊಳ್ಳೋಕ್ಕಾಗಲ್ಲ, ಎಲ್ಲರಿಗೂ ಒಂದೇ ರೀತಿ ಶಕ್ತಿ ಇರಲ್ಲ ಹೆಲ್ಪ್ ಮಾಡೋದಕ್ಕೆ. ಸಾಧ್ಯವಾದಷ್ಟು ಮಾಡಿ. ವಾಪಸ್ ಈ ಡ್ರೋನ್ ವಿಷಯಕ್ಕೆ ಬರೋದಾದರೆ ಬಹಳ ಬೇಜಾರಾಯಿತು. ನೇಪಾಳಲ್ಲಿ ಕೂಡ ಒಂದು ಡ್ರೋನ್ ಹೋಯಿತು. ಇವಾಗ ಹೊಸದಾಗಿ ತೊಗೊಂಡಂಥ ಇನ್ನೊಂದು ಡ್ರೋನ್ ಕೂಡ ಹೋಯಿತು. ಸ್ನೇಹಿತರಿಗೆ ಇನ್ನೂ ಹೇಳಿಲ್ಲ, ಈ ವಿಡಿಯೋ ಮೂಲಕನೇ ಗೊತ್ತಾಗತ್ತೆ ಅವ್ರಿಗೆ. ಕ್ಷಮೆ ಇರಲಿ ಶಿವ್, ನೀವು ಕೊಟ್ಟಂಥ ಕಾಂಟ್ರಿಬ್ಯೂಷನ್ನ ಒಳ್ಳೆ ಯೂಸ್ ಮಾಡಿದ್ವಿ ಮಯನ್ಮಾರ್ ಸೀರೀಸಲ್ಲಿ, ಥೈಲ್ಯಾಂಡ್ ಸೀರೀಸಲ್ಲಿ. ಆದರೆ ಅನ್ಫಾರ್ಚುನೇಟ್ಲಿ ಭ್ರಷ್ಟಾಚಾರದಿಂದ ಮತ್ತೆ ಅದನ್ನು ಕೂಡ ಕಳ್ಕೊಳ್ಳುವಂತಹ ಸಂದರ್ಭ ಬಂತು. ಮತ್ತೆ ಸಾಧ್ಯವಾದಾಗ ಮತ್ತೆ ಹಣವನ್ನು ಉಳಿಸಿ ಹೇಗಾದರೂ ಮಾಡಿ ಮತ್ತೆ ಬಿಡಲ್ಲ, ನಾವು ಯಾವುದನ್ನು ಹಠ ಮಾಡೇ ಮಾಡ್ತೀವಿ. ಚಾನಲ್ ಕಟ್ಟಿರೋದೇ ಒಂದು ಹಠದಲ್ಲಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ 16-17 ವರ್ಷ ಸೋತ ನಂತರ
ನಾನು ಏನೇನು ಮಾಡಬೇಕು ಅಂದ್ಕೊಂಡಿದ್ದೆ, ನಾನೊಬ್ಬ ಬರಹಗಾರ, ನಾನೊಬ್ಬ ಸಾಹಿತಿ, ನಾನೊಬ್ಬ ಹಾಡುಗಾರ, ನಾನೊಬ್ಬ ನಟ, ನಾನೊಬ್ಬ ನಿರ್ದೇಶಕ, ನಾನೊಬ್ಬ DOP, ನಾನೊಬ್ಬ ಎಡಿಟರ್, ನನ್ನಲ್ಲಿ ಏನೇನು ಕ್ರಿಯೇಟಿವ್ ಟ್ಯಾಲೆಂಟ್ಸ್ ಇತ್ತು ಅಷ್ಟೂ ಕೂಡ ಗ್ಲೋಬಲ್ ಕನ್ನಡಿಗಲ್ಲಿ ನನ್ನ ಸರ್ವಸ್ವವನ್ನು ಧಾರೆ ಎರೆದು ಮಾಡ್ತಾಯಿದ್ದೀನಿ. ಕೆಲಸವನ್ನು ಮುಂದುವರಿಸ್ತೀನಿ. ನನ್ನ ಕೈಲಿ ಎಲ್ಲಿವರೆಗೂ ಶಕ್ತಿ ಇರುತ್ತೆ, ನನ್ನ ಕೈಲಿ ಎಲ್ಲಿವರೆಗೂ ಯುಕ್ತಿ ಇರುತ್ತೆ, ನನ್ನ ಕೈಲಿ ಎಲ್ಲಿವರೆಗೂ ಹಣ ಇರುತ್ತೆ, ಅಲ್ಲಿವರೆಗೂ ನಾನು ನನ್ನ ಒಂದು ಕಾರ್ಯವನ್ನು ನನ್ನ ಕೈಲಾದಷ್ಟು ಮಟ್ಟದಲ್ಲಿ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ಭ್ರಷ್ಟಾಚಾರಕ್ಕೆ ಧಿಕ್ಕಾರವಿರಲಿ, ಭಾಳ ನೋವಾಗುತ್ತೆ. ಭ್ರಷ್ಟಾಚಾರದಿಂದ ಒಂದು ಡ್ರೋನ್ ಕಳ್ಕೊಳ್ಳೋದು ಅಥವಾ ಭ್ರಷ್ಟಾಚಾರದಿಂದ ನಿಮ್ಮ ಲೈಫನ್ನು ಕಳ್ಕೊಳ್ಳೋದು, ಭ್ರಷ್ಟಾಚಾರ ನಿಲ್ಲಬೇಕ್ರಿ, ಇಲ್ಲಾಂದರೆ ಒಳ್ಳೆಯದಾಗಲ್ಲ. ನಿಮ್ಮೆಲ್ರಿಗೂ ಒಂದು ಡೌಟ್ ಬಂದೇ ಇರುತ್ತೆ, ಡ್ರೋನನ್ನು ಕಿತ್ಕೊಂಡ ನಂತರ ನೀವು ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ ಅಂತ. ಯಾರ ಹತ್ರ ಕಂಪ್ಲೇಂಟ್ ಮಾಡೋಣ? ಮಿಲ್ಟ್ರಿ ರೂಲು ಭ್ರಷ್ಟಾಚಾರ ಇರುವಂತಹ ದೇಶದಲ್ಲಿ ಯಾರೇ ಕಂಪ್ಲೇಂಟ್ ಮಾಡಿದ್ರು ವೇಸ್ಟೇ. ಆದರೆ ಭಾರತ ದೇಶದ ಎಂಬೆಸಿಗಳು ಕೂಡ ಅಷ್ಟೇ ವೇಸ್ಟು. ಭಾರತದ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸು, ಹಾಗೆ ಅಲ್ಲಿಯ ಯಾಂಗಾನ್ ಮಯನ್ಮಾರ್ ಎಂಬೆಸಿ, ಇಂಡಿಯನ್ ಎಂಬೆಸಿ, ಹಾಗೆ ಇನ್ನೂ ಸಾಕಷ್ಟು ಡಿಪಾರ್ಟ್ಮೆಂಟ್ಗಳಿಗೆ ಒಟ್ಟು ಎಲ್ಲ ಸೇರಿ 30 ಮೇಲ್ಗಳನ್ನ ಮಾಡಿದೆ. ಮಯನ್ಮಾರ್ ದೇಶಕ್ಕೂ ಕೂಡ ಮಾಡಿದೆ, ಇಂಡಿಯನ್ ನಮ್ಮ ಎಂಬೆಸಿಗಳಿಗೆ, ನಮ್ಮ ಮಿನಿಸ್ಟ್ರಿಗಳು ಕೂಡ ಮಾಡಿದೆ. ಒಬ್ಬರು ಒಂದೇ ಒಂದು ರೆಸ್ಪಾನ್ಸ್ ಕೂಡ ಕೊಡಲಿಲ್ಲ. ಇದೇ ಜಗತ್ತಿನ ವಿಪರ್ಯಾಸ. ನಾವು ಅನ್ಕೋತೀವಿ ಮಿಲಿಟ್ರಿ ಗೌರ್ಮೆಂಟ್ ಇದ್ದರೆ ಮಾತ್ರ ಪ್ರಾಬ್ಲಮ್ಸ್ ಅಂತ. ಈಗ ಭಾರತೀಯ ಡೆಮೋಕ್ರಸಿಲಿ ಕೂಡ ಅಷ್ಟೇ ಪ್ರಾಬ್ಲಮ್ಸ್ ಇದೆ. ಹೊರದೇಶದಲ್ಲಿ ಭಾರತೀಯರಿಗೆ ಏನಾದರೂ ಆಯಿತು ಅಂದರೆ ಆವಾಗಲೂ ಶೋ ಆಫ್ಗೋಸ್ಕರ ಟ್ವಿಟರಲ್ಲಿ ನಮ್ಮ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರು ಇವರು ಶೋ ಆಫ್ಗೋಸ್ಕರ ಅದು ಇದು ಹೆಲ್ಪ್ ಮಾಡಿದ್ವಿ ಅಂತ ಹೇಳ್ತಾರೆ. ಬಟ್ ಇನ್ ಆ್ಯಕ್ಚುಯಾಲಿಟಿ, ಪ್ರಾಕ್ಟಿಕಾಲಿಟಿ ಏನಾದರೂ ತೊಂದರೆ ಆದರೆ ಯಾರೂ ಬರಲ್ಲ. ಅಲ್ಲಿ ವಿಡಿಯೋ ರೆಕಾರ್ಡ್ ಕೂಡ ಮಾಡೋಕ್ಕಾಗಲ್ಲ. ಸಂಪೂರ್ಣವಾಗಿ ಪ್ರೂಫ್ ಇದೆ, ಮಿಕ್ಕಿದ ಎಲ್ಲ ವಿಚಾರಗಳು ಪ್ರೂಫ್ ಇದೆ. ಆದರೆ ಏನು ಮಾಡ್ತೀರಾ, ಎಷ್ಟು ಕಂಪ್ಲೇಂಟ್ ರೈಸ್ ಮಾಡಿದ್ರು ಯಾರು ರೆಸ್ಪಾಂಡ್ ಮಾಡಲಿಲ್ಲ. ಈಗ ಮುಂದಿನ ಪ್ಲ್ಯಾನ್ ಏನಪ್ಪ ಅಂದರೆ, ಸದ್ಯಕ್ಕೆ ರಿಲ್ಯಾಕ್ಸ್ ಮಾಡ್ತಾಯಿನಿ ಒಂದೆರಡು ದಿವಸ. ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀನಿ ನೆಕ್ಸ್ಟ್ ಟ್ರಿಪ್ಪನ್ನು. ಹೆಂಗೆ ಟ್ರಿಪ್ ನೀವೆಲ್ಲ ಕೇಳ್ತಾ ಇರ್ತೀರಿ, ಹೆಂಗೆ ಟ್ರಿಪ್ ಪ್ಲ್ಯಾನ್ ಮಾಡ್ತೀರಾ ಅಂತ. ಹಿಂಗೆ ಕೂತ್ಕೋತೀನಿ, ಒಂದು ಖಾಲಿ ಪೇಜ್ ಇಟ್ಕೋತೀನಿ, ಯೋಚನೆ ಮಾಡ್ತೀನಿ. ಜಗತ್ತಲ್ಲಿ ಒಂದು ಮ್ಯಾಪ್ ನೋಡ್ತೀನಿ. ಸದ್ಯಕ್ಕೆ ನೋಡಿದ್ರೆ ಎಲ್ಲ ಕಡೆ ಯುದ್ಧ ನಡೀತಾ ಇರೋದ್ರಿಂದ ಎಲ್ಲ ಫ್ಲೈಟ್ ಟಿಕೆಟ್ಸು ನೀವು ನಂಬಲ್ಲ 1:3 ಆಗಿದೆ ಮಿಡ್ಲ್ ಈಸ್ಟ್ ಕಡೆಗೆಲ್ಲ. ಈ ಸೌತ್ ಈಸ್ಟ್ ಏಷ್ಯಾ ಎಲ್ಲ ಆಲ್ರೆಡಿ ನಿಮಗೆ ತೋರಿಸ್ಬಿಟ್ಟಿದ್ದೀನಿ. ಜಪಾನ್ ಒಂದು ಆಪ್ಷನ್ ಇದೆ, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಒಂದು ಆಪ್ಷನ್ ಇದೆ. ಬಟ್ ಏನಂದರೆ ಜಪಾನ್ಗೆ ಹೋಗಬೇಕು ಅಂದರೆ ಒಂದು 3 ಲಕ್ಷ ರೂಪಾಯಿ ದುಡ್ಡು ಬೇಕು. ಆಮೇಲೆ ಈ ಒಂದು ಮಾರ್ಚ್ ಸೀಸನಲ್ಲಿ ಹೋದರೆ ಈ ಚೆರಿ ಬ್ಲಾಸಮ್ ಸೀಸನ್ನು, ಫ್ಲೈಟ್ ಟಿಕೆಟ್ಸ್ ಎಲ್ಲ ತುಂಬ ಜಾಸ್ತಿ ಇದೆ. ಅಲ್ಲೂ ಅಷ್ಟೇ ಉಳ್ಕೊಂಡು ಊಟ ತಿಂಡಿ ಓಡಾಟ ತೋರಿಸೋದಕ್ಕೆ ಬುಲೆಟ್ ಟ್ರೈನು 2.5 ಲಕ್ಷದಿಂದ 3 ಲಕ್ಷ ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಜಪಾನ್ನ ಸ್ವಲ್ಪ ಹಿಂದೇಟಾಕಿದೆ. ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಕೂಡ ತಲೆಯಲ್ಲಿದೆ. ಅದು ಬಿಟ್ಟು ಸೌತ್ ಈಸ್ಟ್ ಏಷ್ಯಾಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗೋಗಿದೆ. ಕೆಲವಿದೆ, ಬ್ರೂನಿ, ಮಲೇಷ್ಯಾ ಮತ್ತು ಇಂಡೋನೇಷ್ಯಾಲಿ ಕೆಲವು ಜಾಗಗಳು, ಕೆಲವು ಒಳ್ಳೆ ಆಚಾರ ವಿಚಾರಗಳಿದೆ, ಅದನ್ನು ಕೂಡ ಮಧ್ಯ ಕವರ್ ಮಾಡ್ತೀನಿ. ಮತ್ತು ಇದೊಂದಿದೆ, ಅದು PNG, ಪಾಪಾ ನ್ಯೂ ಗಿನಿ ಮತ್ತು ಪೆಸಿಫಿಕ್ ಐಲ್ಯಾಂಡ್ಸ್ ಇದೆ. ಪೆಸಿಫಿಕ್ ಐಲ್ಯಾಂಡ್ಸ್ಗೂ ತುಂಬ ದೊಡ್ಡ ಬಡ್ಜೆಟ್ ಬೇಕು, ಅದು ಸದ್ಯಕ್ಕಾಗಲ್ಲ, ಅದಕ್ಕೆ ಹಣ ಕೂಡಿಟ್ಟು ಮಾಡಬೇಕು. ಅದು ಬಿಟ್ಟರೆ ನಾರ್ತ್ ಕೊರಿಯಾ ಇನ್ನೂ ಓಪನ್ ಆಗಿಲ್ಲ, ಚೈನಾ ಓಪನ್ ಆಗಿದೆ. ಚೈನಾ ವೀಸಾ ಕೂಡ ಅಪ್ಲೈ ಮಾಡಿ ಒಂದ್ಸಲಿ ಹೋಗಿ ಬರ್ಬೋದು. ಸ್ವಲ್ಪ ಬೇರೆ ಪ್ರಾಂತ್ಯ, ಫ್ಲೈಯಿಂಗ್ ಪಾಸ್ಪೋರ್ಟ್ ಅವರು. ನಾನು ಫಸ್ಟ್ ಟೂರ್ ನಾನು ಹೋಗಿದ್ದು ಚೈನಾಗೆ, ಕನ್ನಡದ ಫಸ್ಟು ಚೈನಾ ಸೀರೀಸ್ ನಾವೇ ಮಾಡಿದ್ದು, ನೋಡಿಲ್ಲ ನೋಡಿ. ಅದಾದಮೇಲೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರು ಮಾಡಿದ್ರು, ಸಾಕ್ಷಾತ್ ಕವರ್ ಮಾಡಿದ್ರು 2 ಸಲ. ಅವ್ರು ತೋರಿಸಿಲ್ದಿರುವಂತಹ ಇನ್ನೂ ಅತ್ಯದ್ಭುತವಾದ ವಿಷಯಗಳು ಚೈನಲ್ಲಿ ತುಂಬ ಇದೆ, ಅದನ್ನು ಕವರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಈ ಟಿಬೇಟ್ ಸೈಡಲ್ಲಿ ಕೂಡ ಸಾಕಷ್ಟು ಪ್ರಾಂತ್ಯ ಇದೆ, ಅದನ್ನು ಯಾರೂ ತೋರಿಸಿಲ್ಲ ಇವತ್ತು ಕನ್ನಡದಲ್ಲಿ. ಅದು ಬಿಟ್ಟರೆ ಶ್ರೀಲಂಕಾ ಇದೆ, ಬಟ್ ಅದಕ್ಕೆ ಯಾವ್ದು ಬೇಕಾದ್ರೂ ಹೋಗ್ಬೋದು ಅಂತ ನಾನು ಅದನ್ನು ಬ್ಯಾಲೆನ್ಸ್ ಇಟ್ಕೊಂಡಿದ್ದೀನಿ. ಅಂದರೆ ಏನೋ ಈ ಥರ ಯುದ್ಧ ಪ್ರಾಬ್ಲಮ್ ಆದಾಗ ಅಂತ. ಬಟ್ ಏನೂ ಆಪ್ಷನ್ ಸಿಕ್ಕಿಲ್ಲ ಅಂದರೆ ಶ್ರೀಲಂಕಾ ಅಥವಾ ಭೂಟಾನ್ ಇದೆ. ಅದು ಬಿಟ್ಟರೆ ಆಫ್ರಿಕಾ ಕಡೆ ಹೋಗೋದಕ್ಕೆ ಸೇಮ್ ಈ ಮಿಡ್ಲ್ ಈಸ್ಟ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲ ಫ್ಲೈಟ್ಸ್ನು ಗ್ರೌಂಡ್ ಮಾಡಿದ್ದಾರೆ. ಇನ್ನೂ ಡೈಸಿಲಿದೆ. ಈಗ ಮೊನ್ನೆ ನನ್ನ ಫ್ರೆಂಡ್ ಒಬ್ಬರು ಫ್ಲೈಟ್ ಬುಕ್ ಮಾಡಿದ್ರು ಯುರೋಪ್ಗೆ, ನೋಡಿದ್ರೆ ಮಾರನೇ ದಿವಸನೇ ಫ್ಲೈಟ್ ಕ್ಯಾನ್ಸಲ್ ಆಯಿತು. ಆ ಥರ ಸಾಕಷ್ಟು ಚಾಲೆಂಜಸ್ ಇದೆ. ಮತ್ತು 10,000 ರೂಪಾಯಿ ಇರೋ ಟಿಕೆಟೆಲ್ಲ ಇವಾಗ 40,000 ರೂಪಾಯಿ, 50,000 ರೂಪಾಯಿ ಆಗಿದೆ. ಅಷ್ಟೊಂದು ಕೊಟ್ಟು ಪ್ರಯಾಣ ಮಾಡುವಂತಹ ಶಕ್ತಿ ಸದ್ಯಕ್ಕೆ ಈ ನಿಮ್ಮ ಗ್ಲೋಬಲ್ ಕನ್ನಡಿಗನಿಗಿಲ್ಲ. ಸಾಧ್ಯವಾದಷ್ಟು ಕಮ್ಮಿ ಖರ್ಚು ವೆಚ್ಚದಲ್ಲಿ ಮಾಡುವಂಥ ಪ್ರಯತ್ನ ಇದೆ. ಅದು ಯಾವುದು ಮಾಡೋಕ್ಕಾಗತ್ತೆ ಅಂತ ನೋಡ್ತಾ ಇದ್ದೀನಿ. ಯಾವುದೂ ಆಗಲಿಲ್ಲ ಅಂದರೆ ಭಾರತ ದೇಶದಲ್ಲಿ ಯಾವುದಾದ್ರು ಉತ್ತಮವಾದ ಒಂದು ಸ್ಟೇಟನ್ನು ತೊಗೊಂಡು ಇನ್ನೊಂದು ಕಾಶ್ಮೀರ್ ಸೀರೀಸ್ ಮಾಡಿದ್ವಲ್ಲ ಪಾಕಿಸ್ತಾನಕ್ಕೆ ಹೋಗೋಕ್ಕೆ ಮುಂಚೆ, ಅದೇ ಥರ ಯಾವುದಾದ್ರು ಒಂದು ಸೀರೀಸ್ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲ ಪಾಯಿಂಟ್ಸು ಮಾತಾಡಿದೆ ಅನ್ಕೋತೀನಿ. ಇಷ್ಟು ನಡೀತಾ ಇದೆ ಸದ್ಯಕ್ಕೆ ಲೈಫಲ್ಲಿ. ನನಗೋಸ್ಕರ ನನಗೆ ಟೈಮೇ ಇಲ್ಲ ಅನ್ನುವಂತಹ ಸಂದರ್ಭ ಒಂದಿದೆ. ದೇವರಿಗೆ, ಪ್ರೀತಿಯ ಕನ್ನಡಿಗರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲರ ಆಶೆ ಅದೇ ಅಲ್ವಾ, ನಾವು ಲೈಫಲ್ಲಿ ಎಷ್ಟು ನಾವು ಇಷ್ಟಪಡುವಂತಹ ಕೆಲಸದಲ್ಲಿ ನಾವು ಲೈಫಲ್ಲಿ ಎಷ್ಟು ಬ್ಯುಸಿ ಆಗಬೇಕು ಅಂದರೆ ನಮಗೆ ಸಮಯನೇ ಇರಬಾರ್ದು ಅನ್ನೋ ಒಂದು ಕೋರಿಕೆಯನ್ನು ನಾನು ಬಹಳ ವರ್ಷಗಳಿಂದ ಮಾಡ್ತಾಯಿದ್ದೆ. ನಾನು ಬ್ಯುಸಿಯಾಗಿಡಪ್ಪ, ನಾನು ಇಷ್ಟವಾದ ಕೆಲಸ ನಾನು ಮಾಡ್ತಾನೆ ಇರಬೇಕು ಅಂತ. 1 ನಿಮಿಷ ಟೈಮ್ ಇಲ್ದಿರೋಷ್ಟು ಕೆಲಸಗಳು ತಲೆ ಮೇಲಿದೆ, ಮಾಡ್ತಾನೇ ಇದ್ದೀನಿ.
ತಂಡಗಳು ಕೂಡ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ. ನೀವು ಕೂಡ ತಂಡದ ಭಾಗವಾಗ್ಬೋದು ನಿಮ್ಮದೇ ಆದ ರೀತಿಯಲ್ಲಿ ಸಪೋರ್ಟ್ ಮಾಡೋ ಮೂಲಕ, ಅಥವಾ ಪ್ರತಿಯೊಂದು ಡಿಸ್ಟ್ರಿಕ್ಟಲ್ಲೂ ಗ್ಲೋಬಲ್ ಕನ್ನಡಿಗ ತಂಡವನ್ನು ಕಟ್ಟೋ ಮೂಲಕ. ಇದರಿಂದ ಏನಾಗುತ್ತೆ, ನಮ್ಮ ಒಗ್ಗಟ್ಟನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಇದರಿಂದ ಉತ್ತಮ ಕಾರ್ಯಗಳನ್ನು ಫ್ಯೂಚರಲ್ಲಿ ಮಾಡ್ಬೋದು. ಗ್ಲೋಬಲ್ ಕನ್ನಡಿಗನ ಉದ್ದೇಶ ಬರೀ ವಿಡಿಯೋ ಮಾಡೋದಲ್ಲ, ಬರೀ ವಿದೇಶನ ಸುತ್ತೋದಲ್ಲ, ಒಂದು ಬದಲಾವಣೆಯನ್ನು ಕರುನಾಡಿನಲ್ಲಿ ತರೋದು ಅಲ್ಟಿಮೇಟ್ ಉದ್ದೇಶ. ಈಗ ನೀವು ನೋಡಿದ್ರೆ ರೀಸೆಂಟಾಗಿ ನಾನು ನೇಪಾಳ್ಗೆ ಹೋಗಿದ್ದೆ. ನೇಪಾಳಲ್ಲಿ ಅಬ್ಸರ್ವ್ ಮಾಡ್ತಾಯಿದ್ದೆ, ಇಡೀ ಜಗತ್ತನ್ನ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ನನ್ನದೇ ಆದ ದೃಷ್ಟಿಯಲ್ಲಿ. ನಾನು ಇರಾನ್ಗೆ ಹೋದಾಗ್ಲೂ ತುಂಬ ದೊಡ್ಡ ಪ್ರಾಬ್ಲಮ್ ನಡೀತಾ ಇತ್ತು, ನೇಪಾಳ್ಗೆ ಹೋದಾಗಲೂ ದೊಡ್ಡ ಪ್ರಾಬ್ಲಮ್ ನಡೀತಾ ಇತ್ತು, ಮತ್ತು ಜೆನ್ಸಿ ಪ್ರೊಟೆಸ್ಟ್ ನಡೀತಾ ಇತ್ತು. ಸರ್ಕಾರವನ್ನು 48 ಗಂಟೆಗಳಲ್ಲಿ ಜನರು ಭ್ರಷ್ಟಾಚಾರ ಬೇಸತ್ತಿ ಬೀಳಿಸಿದರು. ಆಗ ಒಂದು ಹೆಸರು ಕೇಳ್ಪಡ್ತಾ ಇತ್ತು, ಬಾಲೇಂದ್ರ ಶಾ ಅಂತ. ಬಾಲೇಂದ್ರ ಶಾ ಕರ್ನಾಟಕದಲ್ಲೇ ಓದಿದಂತಹ ವ್ಯಕ್ತಿ, ಇಂಜಿನಿಯರಿಂಗ್ ಮಾಡಿದವರು, ಒಬ್ಬರು ರ್ಯಾಪರು ಇವತ್ತು ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಅದರ ಅರ್ಥ ಏನಂದರೆ, ಜನರು ಅಥವಾ ಜೆನ್ಸಿ ಅಥವಾ ಯಂಗ್ ಜನ್ರೇಷನ್ ಮನಸ್ಸು ಮಾಡಿದ್ರೆ ದೇಶದಲ್ಲಿ ಬದಲಾವಣೆ ತರುತ್ತೆ. ಐ ಹೋಪ್ ನೇಪಾಳಲ್ಲಿ ಎಲ್ಲ ಸುಧಾರಣೆ ಆಗಿ ಬಾಲೇಂದ್ರ ಶಾ ಅವರು ಉತ್ತಮವಾದ ನಡೆ ನುಡಿ ಮತ್ತು ವ್ಯಕ್ತಿತ್ವದಿಂದ ಇಡೀ ಸಮಾಜವನ್ನು ಬದಲಾಯಿಸಿ ಭ್ರಷ್ಟಾಚಾರವನ್ನು ಹೋಗಲಾಡಿಸಿ ಅದ್ಭುತವಾದ ನೇಪಾಳನ್ನು ಕಟ್ಟುವಂತಾಗಲಿ. ಮುಂದಿನ ದಿವಸಗಳಲ್ಲಿ ಆ ರೀತಿ ಆದರೆ ಆವಾಗ ಕೂಡ ಹೋಗ್ತೀನಿ. ಯಾಕಂದರೆ ಗಲಾಟೆಯಲ್ಲಿ ನೋಡಿದಂತಹ ಸಂದರ್ಭನೇ ಬೇರೆ, ಒಂದು ಪ್ರಗತಿಯಲ್ಲಿ ದೇಶವನ್ನು ನೋಡುವಂತಹ ಮಜವೇ ಬೇರೆ. ಈ ರೀತಿ ಜಗತ್ತನ್ನ ಅಬ್ಸರ್ವ್ ಮಾಡಬೇಕಾದ್ರೆ ಸಾಕಷ್ಟು ಚೇಂಜಸ್ ಪ್ರತಿನಿತ್ಯ ಆಗ್ತಾನೆ ಇದೆ. ಈಗ ಇರಾನ್ ಮತ್ತು US ಇಸ್ರೇಲ್ ವಾರ್ ನನಗೂ ಅನಿಸುತ್ತೆ ಕೆಲವು ಸಲ ಯಾಕಂದರೆ ಈಗ ಬೇರೆಯವರೆಲ್ಲ ನ್ಯೂಸ್ ಎತ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ಅದೇ ದೇಶಗಳಿಗೆ ಹೋಗಿ ಅಲ್ಲಿಯ ದೇಶ ಮತ್ತು ದೇಶದ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡಿರೋನು. ಇದ್ರ ಮೇಲೂ ಕೂಡ ಮಾತಾಡಬೇಕು ಅಂತ. ಬಟ್ ಏನಾಗುತ್ತೆ ಗೊತ್ತಾ, ಟೈಮೇ ಸಾರಲ್ಲ. ಈ ವಿಡಿಯೋಸ್ನ ಮಾಡಿ, ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿ, ಸಾಂಗ್ಸ್ ಮಾಡಿ, ಅದಕ್ಕೇನೊಂದು ಇದೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡೋಷ್ಟೊತ್ತಿಗೆ ಟೈಮ್ ಸಾಲಲ್ಲ. ನಿಮಗೇನು ಅನಿಸುತ್ತೆ ಹೇಳಿ, ಒಂದು ಜಿಯೋಪೊಲಿಟಿಕಲ್ ಚಾನಲ್ GK ಮಾಡಬೇಕಾ ಅಂತ? ಈಗ GK ಸ್ಕ್ವಾಡ್ ಅಥವಾ GK ಟಾಕ್ಸ್ ಈ ಥರ ಯಾವ್ದಾದ್ರು ಮಾಡಿದ್ರೆ ನೋಡೋಕ್ಕೆ ಇಷ್ಟಪಡ್ತೀರಾ? ಜಿಯೋಪೊಲಿಟಿಕ್ಸ್ ಮತ್ತು ಕರೆಂಟ್ ಅಫೇರ್ಸ್ ಬಗ್ಗೆ ಅಂತ ಇಷ್ಟಪಡೋಂಗಿದ್ರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ಆ ಫೀಡ್ಬ್ಯಾಕ್ ತೊಗೊಂಡು ಮೋಸ್ಟ್ ಪ್ರಾಬಬ್ಲಿ ಅದನ್ನು ಕೂಡ ಮಾಡುವಂಥ ಚಿಕ್ಕ ಪ್ರಯತ್ನ ಮಾಡ್ತೀನಿ. ಸೊ ದಟ್ ಆ ಒಂದು ಡೈಮೆನ್ಷನಲ್ಲಿ ಕೂಡ ಎಕ್ಸ್ಪ್ಯಾಂಡ್ ಆಗೋಣ. ಈಗ ಬೇರೆಯವರು ಮಾತಾಡ್ತಾರೆ, ಆದರೆ ನಮ್ಮ ಮಾತಿಗೆ ಹೆಚ್ಚಿನ ತೂಕ ಇರುತ್ತೆ. ಏಕೆಂದರೆ ಅದೇ ಜಾಗಕ್ಕೆ ಹೋಗಿ ಅದೇ ಜಾಗದಿಂದ ಅರ್ಥ ಮಾಡ್ಕೊಂಡಿರೋದ್ರಿಂದ ಆ ಒಂದು ಸಿಚುವೇಶನ್ ನಮಗೆ ಒಂದು ನ್ಯೂಸ್ ನೋಡಿದಾಗ ಹಿಂಗೆಲ್ಲ ಆಗಿತ್ತಲ್ವ, ನಾನಿದ್ದಾಗ ಹಿಂಗಿತ್ತು ಅಂದರೆ ಆ ಒಂದು ಅನಾಲಿಟಿಕಲ್ ಕೇಪಬಿಲಿಟಿ ಬರುತ್ತೆ ನಿಮಗೆ. ನಿಮ್ಮ ಗ್ಲೋಬಲ್ ಕನ್ನಡಿಗ ಹೊಸ ಚಾನಲ್ ಮಾಡಿ ಜಿಯೋಪೊಲಿಟಿಕ್ಸ್ ಬಗ್ಗೆ ಮಾತಾಡಬೇಕು ಅಂತ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗೋಣ ಮುಂದಿನ ಇನ್ನೊಂದು ಸುಂದರವಾದ ತಾಣದಲ್ಲಿ, ಸೀರೀಸಲ್ಲಿ. ಅಲ್ಲಿವರೆಗೂ ಜೈ ಕರ್ನಾಟಕ ಮತ್ತು ಜೈ ಭುವನೇಶ್ವರಿ. ಜೈ ಹಿಂದ್.